ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಚಗಚಗೆರೆಯ ಕೃಷಿಕ ಸಿ.ಕೆ. ಮಂಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಗಂಡಸಿ ಹೋಬಳಿಯ ಚಗಚಗೆರೆಯ ಕೃಷಿಕರಾದ ಸಿ.ಕೆ. ಮಂಜೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜೇಗೌಡ್ರೆ. ನಮಸ್ಕಾರ ಸರ್. ಮಂಜೇಗೌಡ್ರೆ, ಎಷ್ಟು ವಯಸ್ಸು ತಮಗೆ? ಸರ್ ಈಗ 59 ಆಯ್ತು ಸರ್. 59 ವರ್ಷ. ಏನು ಓದಿದ್ರಿ ತಾವು? ಸರ್ ನಾನು PUC ಮುಗಿಸ್ಕೊಂಡಿದ್ದೆ. PUC ಮುಗಿಸಿದ್ರಿ. PUCಯಿಂದ ಮುಂದಕ್ಕೆ ಓದಬೇಕು ಅಂತ ಅನ್ನಿಸ್ಲಿಲ್ವಾ? ಓದಬೇಕು ಅಂತ ಅನ್ನಿಸ್ತು ಸರ್. ನಮ್ಮ ಚಿಕ್ಕಪ್ಪ ಅವರು ಒಬ್ಬರು ಹಾರ್ಟಿಕಲ್ಚರ್ ಅಸಿಸ್ಟೆಂಟ್ ಆಗಿದ್ರು, ಮದ್ದೂರಿನಲ್ಲಿದ್ದರು. ಅಲ್ಲಿ ಅಗ್ರಿಕಲ್ಚರ್ ಡಿಪ್ಲೊಮಾ ಕಾಲೇಜಿಗೆ ನನಗೊಂದು ಅಪ್ಲಿಕೇಶನ್ ತಂದು ಕೊಟ್ಟರು. ಹಾಗಾಗಿ ಏನು ಮಾಡಿದೆ, ಅಲ್ಲಿ ಅಗ್ರಿಕಲ್ಚರ್ ಕೃಷಿ ಕಾಲೇಜಿಗೆ ಮದ್ದೂರು ಸೋಮನಹಳ್ಳಿಗೆ ಅಂತೇಳಿ ಅಲ್ಲಿ ಹೋಗಿ 87-88ನೇ ಸಾಲಲ್ಲಿ ಕೃಷಿ ಡಿಪ್ಲೊಮಾ ಮಾಡೋಕ್ಕೆ ಅಂತೇಳಿ ಅಲ್ಲಿ ಹೋಗಿ ಜಾಯಿನ್ ಆದೆ ಸರ್. ಹಂಗಾಗಿ ನಂದು PUC ನಂತರ ಮುಂದಕ್ಕೆ ಹೋಗಕ್ಕಾಗಲ್ಲ, ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡ್ಕೊಂಡು ಮುಗಿಸ್ಕೊಂಡು ಊರಿಗೆ ಬಂದೆ ಸರ್. ಅಗ್ರಿಕಲ್ಚರ್ ಡಿಪ್ಲೊಮಾ ಎಷ್ಟು ವರ್ಷದ ಕೋರ್ಸ್ ಅದು? 10 ತಿಂಗಳ ಅವಧಿ ಸರ್. 10 ತಿಂಗಳು 10 ತಿಂಗಳು ಅಲ್ಲೇ ಇದ್ಕೊಂಡು ಅಲ್ಲೇ ಹಾಸ್ಟೆಲ್ ವ್ಯವಸ್ಥೆ ಇತ್ತು ಸರ್, ಊಟದ ವ್ಯವಸ್ಥೆ ಇತ್ತು. ಪ್ರತಿ ತಿಂಗಳು 300 ರೂಪಾಯಿ ಸ್ಟೈಪಂಡ್ ಇತ್ತು. ಆ 300 ರೂಪಾಯಿ ಸ್ಟೈಪಂಡಲ್ಲಿ ಊಟದೆಲ್ಲ ಖರ್ಚನ್ನೆಲ್ಲ ಕಳ್ಕೊಂಡು ಒಂದು ನಮ್ಮನ್ನೇ ಸ್ಟೂಡೆಂಟ್ನ ಯೂನಿಯನ್ ಮಾಡ್ಕೊಂಡು ಸಂಘ ಮಾಡ್ಕೊಂಡು ಅದರಲ್ಲಿ ಹಾಸ್ಟೆಲ್ಗೆ ಒಂದು ಇಬ್ಬರನ್ನ ಆಯ್ಕೆ ಮಾಡ್ಕೊಂಡವ್ರು ಮಾಸ್ಟ್ರು. ಅದನ್ನು ಹುಡುಗರುಗಳು ನಾವು ಇಬ್ಬರು ಸೇರ್ಕೊಂಡು ಪ್ರತಿ ತಿಂಗಳು ಅದನ್ನು ಖರ್ಚು ವೆಚ್ಚ ಮಾಡ್ಕೊಂಡು ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗಿವಿ ಸರ್. ಅಗ್ರಿಕಲ್ಚರ್ ಡಿಪ್ಲೊಮಾದಲ್ಲಿ ಏನೇನು ಕಲ್ತ್ಕೊಂಡ್ರಿ ಗೌಡ್ರೆ ಅಲ್ಲಿ? ಸರ್ ಅದರಲ್ಲಿ ಕೃಷಿನೂ ಇತ್ತು, ತೋಟಗಾರಿಕೆ ಇತ್ತು, ಪಶುಸಂಗೋಪನೆ ಇತ್ತು, ರೇಷ್ಮೆ ಕೃಷಿ ಇತ್ತು. ಪ್ರತಿಯೊಂದು ಒಂದೊಂದು ಸಬ್ಜೆಕ್ಟ್ ಇತ್ತು ಸರ್. ಕೃಷಿಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಒಂದೊಂದು ಸಬ್ಜೆಕ್ಟ್ ಇತ್ತು ಸರ್. ಅದೆಲ್ಲದನ್ನು ಕೂಡ ಕಲ್ತ್ಕೊಡ್ತಾರೆ. ಹೌದು ಸರ್. ನೀವಿಲ್ಲಿ ಮಾಡೋದಕ್ಕೂ ಅವರಲ್ಲಿ ಹೇಳ್ಕೊಡೋದಕ್ಕೂ ಏನು ವ್ಯತ್ಯಾಸ ಇರ್ತಾಯಿತ್ತು? ವ್ಯತ್ಯಾಸ ಅಂದರೆ ನಾವು ಪುಸ್ತಕದಲ್ಲಿ ಓದಿದ್ದನ್ನು ಇಲ್ಲಿ ಕೃಷಿಲಿ ಮಾಡೋಕ್ಕಾಗಲ್ಲ ಸರ್. ನಮ್ಮದೇ ಆದಂಥ ಒಂದು ಅನುಭವದಲ್ಲಿ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಮಾಡ್ಕೊಂಡು ಹೋದ್ರೆ ಸ್ವಲ್ಪ ಹೆಚ್ಚಿನ ಒಂದು ಇಳುವರಿ ಬಗ್ಗೆ ಅಲ್ಲಿ ಒಂದು ಏನೋ ಒಂದು ಮಾಡೋಕ್ಕೆ ಹೋದಾಗಲೂ ಒಂದು ಅನುಭವ ಬರುತ್ತೆ ಸರ್. ಈಗ ನೀವಿಲ್ಲಿ ಮೊದಲು ಕೃಷಿ ಮಾಡ್ತಿದ್ರಿ ಅಲ್ವಾ? ಓಕೆ ಸರ್. ಈಗ ಅಲ್ಲಿಗೆ ಹೋದ್ಮೇಲೆ ನೀವು ಹಿಂಗೆಲ್ಲ ಇದು ಮಾಡೋದು, ಈ ಥರ ಮಾಡಬೇಕು ಅಂತೇಳಿ ಹೇಳ್ಕೊಡ್ತಾರಲ್ವಾ? ಹೌದೌದು. ಆ ಥರ ಏನೇನು ಹೊಸದು ಕಲಿಯೋಕ್ಕೆ ಅವಕಾಶ ಆಯ್ತು? ನಾವು ಬೇಸಾಯ ಮಾಡ್ಕೊಂಡು ನಾಟಿ ಮಾಡೋದಕ್ಕೂ ಅಲ್ಲಿ ಅವರು ನಮಗೆ ಅಲ್ಲಿ ಕಲಿಕೆಯಲ್ಲಿ ಕಲಿಸಿದ್ದಕ್ಕೂ ಒಂದು ವ್ಯತ್ಯಾಸ ಬರುತ್ತೆ ಸರ್. ಅಲ್ಲಿ ಒಂದು ಸಾಲು ಹಿಂಗೆ ಬರಬೇಕು, ಒಂದು ಭತ್ತ ನಾವು ನಾಟಿ ಮಾಡಬೇಕು ಅಂದರೆ ಇದೇ ಥರ ಬರಬೇಕು, ಒಂದು ಸಿಸ್ಟಮ್ ಇತ್ತು ಸರ್. ಅಲ್ಲಿ ಡಿಫ್ರೆನ್ಸು, ಅಂತರ ಇಷ್ಟಿಷ್ಟೇ ಬರಬೇಕು ಅಂತೇಳಿ ಹೇಳ್ಕೊಡೋರು ಸರ್. ಅದನ್ನೆಲ್ಲ ಕಲ್ತ್ಕೊಳಕ್ಕೆ ಒಂದು ಅನುಕೂಲ ಆಯಿತು ಸರ್ ಅಲ್ಲಿ ಕೃಷಿ. PUC ವರ್ಗೂ ಎಲ್ಲಿ ಓದಿದ್ರಿ? SSLC ವರೆಗೂ ಸಂತೆ ಮೈದಾನ ಸರ್. PUCನೂ ಸಂತೆ ಮೈದಾನದಲ್ಲಿ, ಗಂಡಸಿ ಸಂತೆ ಮೈದಾನದಲ್ಲಿ ಅಲ್ಲೇ ಓದ್ಕೊಂಡ್ರಿ? ಹೌದೌದು ಸರ್. ಆನಂತರ ನೀವು ಡಿಪ್ಲೊಮಾ ಮಾಡೋಕ್ಕೆ ಅಂತ ಹೇಳಿ ಮದ್ದೂರಿಗೆ ಹೋದೆ ಸರ್. ಈಗ ಓದುವಾಗ್ಲೇನೆ ಕೃಷಿ ಕೆಲಸ ಎಲ್ಲ ಮಾಡ್ತಾ ಇದ್ದೆ ಸರ್. ನಮ್ಮ ಅಣ್ಣರೊಬ್ಬರಿದ್ರು, ಕುಮಾರ್ ಅಂತೇಳಿ. ಅವರು ಮನೆ ಹತ್ರಲ್ಲಿದ್ರು. ಅವರು ವಿದ್ಯಾಭ್ಯಾಸನ 4ನೇ ತರಗತಿಗೆ ನಿಲ್ಲಿಸಿದ್ರು. ನಮ್ಮ ದೊಡ್ಡಣ್ಣವರೊಬ್ಬರು ಅವರು ಎಜುಕೇಷನ್ಲಿ ಅವರು PUC ಮುಗಿಸ್ಕೊಂಡು ಕಾರ್ ಟೆಕ್ನಾಲಜಿ ಟ್ರೈನಿಂಗ್ ಮಾಡ್ಕೊಂಬಿಟ್ಟು ಕಾರ್ ಬೋರ್ಡ್ಗೆ ಅಪಾಯಿಂಟ್ ಆಯ್ತು ಸರ್ 87-88ಅಲ್ಲಿ, 87-88ನೇ ಸಾಲಲ್ಲಿ. ಹಂಗಾಗಿ ಅವರು ಅಪಾಯಿಂಟ್ಗೆ ಹೋದ್ಮೇಲೆ ನಾನು ನಮ್ಮ ಎರಡನೇ ಅಣ್ಣನ ಜೊತೆ ಹೈಸ್ಕೂಲಲ್ಲಿ ಇದ್ದಾಗಲೇ ವ್ಯವಸಾಯ ಜೊತೆ ಸೇರ್ಕೊಂಡು ವಿದ್ಯಾಭ್ಯಾಸ ಮಾಡ್ತಾಯಿದ್ದೆ ಸರ್. ವಿದ್ಯಾಭ್ಯಾಸ ಮಾಡ್ದೆ. ಗಂಡಸಿ ಹಣ್ಣು ಪೋಸ್ಟಿಗೆಲ್ಲ ನಾನು ಅವಾಗೆಲ್ಲ ಬಸ್ಸಿನ ಸೌಲಭ್ಯ ಕಡಿಮೆ ಇತ್ತು ಸರ್. ಸ್ಕೂಲ್ ಟೈಮಿಗೆ ಬಸ್ ಇರ್ತಿರಲಿಲ್ಲ. ಹಂಗೆ ಏನು ಮಾಡಿವಿ, ವ್ಯವಸಾಯ ಮಾಡ್ಕೊಂಡು ಅರ್ಥ ವ್ಯವಸಾಯ ಮಾಡ್ಕೊಂಡು ನಡ್ಕೊಂಡು ಹೋಗಿವೆ ಸರ್. ಗಂಡಸಿ ಹಣ್ಣು ಪೋಸ್ಟಿಗೆ 3 ಕಿಲೋಮೀಟರ್ ನಡ್ಕೊಂಡು ಹೋಗಿವೆ. ನಿಮ್ಮೂರಿಂದ ಅಲ್ಲಿಗೆ ನಡ್ಕೊಂಡು ಹೋಗಿವೆ. 8ನೇ ಕ್ಲಾಸ್ವರೆಗೂ ನಡ್ಕೊಂಡು ಹೋದೆ ಸರ್, ಫುಲ್ ಮುಗಿಯೋವರೆಗೆ. 9ಕ್ಕೆ ನಮ್ಮ ತಂದೆಯವರು ಆಡುಗಳು ಸಾಕಿದ್ವಿ ಸರ್, ಮೇಕೆಗಳೆಲ್ಲ. ಒಂದು 30-40 ಮೇಕೆಗಳಿದ್ದೆ ಸರ್. ಅದನ್ನು ಒಂದು ಮಾರಿ ನಮ್ಮೂರಲ್ಲಿ ಒಬ್ಬರು ಇದ್ದರು, ಸೈಕಲ್ ಇಟ್ಕೊಂಡು ಇದ್ದರು, ಒಬ್ಬರು ಮರಕೊಂಬಿಲಲ್ಲಿದ್ದರು. ಅವ್ರ ತಯಿಂದ ನನಗೊಂದು ಸೈಕಲ್ ಕೊಡಿಸಿದ್ರು ಸರ್. ಅವ್ರು ಇಟ್ಕೊಂಡು ಸೈಕಲ್ನ ನನಗೆ 375 ರೂಪಾಯಿಗೆ ನಮ್ಮ ಅಪ್ಪ ಕೊಟ್ಟಿದ್ರು. ಅದನ್ನ ನಂತರ 9ರಿಂದ 10ರವರೆಗೂ ಸೈಕಲಲ್ಲಿ ಓಡಾಡೋಕ್ಕೆ ನಿಂತ್ಕೊಂಡೆ ಸರ್. ಆಮೇಲೆ ಸೈಕಲಲ್ಲಿ ಓಡಾಡೋಕ್ಕೆ ಶುರು ಮಾಡಿದೆ? ಹೌದು ಸರ್. ತಂದೆಗೆ ಎಷ್ಟಿತ್ತು ಜಮೀನು? ಟೋಟಲಿ ನಮ್ಮ ತಂದೆಯರು ಇದ್ದಾಗ ಸರ್ ಹೆಚ್ಚು ಕಡಿಮೆ ಅವರು ವ್ಯವಹಾರದಲ್ಲಿ ಸುಮಾರು ತಾಂಡಿದೆ. ನಮ್ಮ ತಂದೆನೂ ತಾಂಡಾರೆ ಸರ್. ಜಾಯಿಂಟಲ್ಲಿ ನಮ್ಮ ತಂದೆ, ನಾವು, ನಮ್ಮ ಅಣ್ಣವ್ರು 1-2 ಎಕರೆ ತಾಂಡ್ರು. ದೊಡ್ಡಣ್ಣವರು ದೇವರಾಜ್ ಅಂತ ಕಾಯರ್ ಕಾರ್ಪೊರೇಷನಲ್ಲಿ ಚೀಫ್ ಮ್ಯಾನೇಜರ್ ಆಗಿದ್ರು, ರಿಟೈರ್ಡ್ ಆಗಿದ್ದಾರೆ ಸರ್. ಅವರು ಅವಧಿನಲ್ಲಿ 1-2 ಎಕರೆ ಜಮೀನು ಮಾಡಿದರು. ನಮ್ಮ ತಂದೆಯರು ಮಾಡಿದರು. ಅವರೊಂದು 3-4 ಎಕರೆ ಜಮೀನು ತಾಂಡಿದ್ರು. ಉಳಿದದ್ದೆಲ್ಲ ನಮ್ಮ ತಾತನ
ಅವರಿಂದ ಬಂದದ್ದು ಆಸ್ತಿ ಇತ್ತು ಸರ್ ಅದು. ತಾತನ ಕಾಲದಿಂದ ಬಂದಿದ್ದು. ಪಿತ್ರಾರ್ಜಿತವಾಗಿ ಎಷ್ಟು ಆಸ್ತಿ ಇತ್ತು ಅಲ್ಲಿ? ಇತ್ತು ಸರ್, ಒಂದು 7-8 ಎಕರೆ ಇತ್ತು. 7-8 ಎಕರೆ ಇತ್ತು. ಇನ್ನೊಂದು 7-8 ಎಕರೆ ಖರೀದಿ ಮಾಡಿದ್ರು. ತಂದರ ಕಾಲಕ್ಕೆ ಏನೇನು ಬೆಳ್ಕೊಳ್ತಾ ಇದ್ರಿ ನೀವು? ಆಗೆಲ್ಲ ರಾಗಿ, ಹತ್ತಿ, ಉರುಳಿ, ಹರಳು, ತೊಗರಿ, ಹತ್ತಿ ಬೆಳೆವು. ಹತ್ತಿ ಬೆಳೆಯುವಾಗ ನಾವೆಲ್ಲ ನಮ್ಮ ಅಮ್ಮರ ಜೊತೆ ನಮ್ಮ ತಾಯಿಯರ ಜೊತೆ ಹತ್ತಿ ಒಳಗಡೆ ಉರುಳಿ, ತೊಗರಿ, ಹರಳು ಎಲ್ಲ ಹಾಕಿವು ಸರ್. ಎಲ್ಲನೂ ಬೆಳೆಯುವು ಸರ್ ಅದರೊಳಗಡೆ. ಅದೆಲ್ಲದನ್ನು ಅವಾಗಲಿಂದ ಬೆಳೀತಾ ಇದ್ವಿ ಸರ್. ಅಲ್ವಾ? ಎಲ್ಲ ಅದೆಲ್ಲ ಎಲ್ಲಿ ಮಾರಾಟ ಮಾಡ್ತಾ ಇದ್ರೋ ಅಥವಾ ಹೆಂಗೆ ಬಳಕೆ ಮಾಡ್ತಾ ಇದ್ರು? ಮಾರಾಟ ಮಾಡಿವಿ ಸರ್. ನಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿವು ಮನೆಗೆಲ್ಲ. ನಾವು ತುಂಬಿದ ಫ್ಯಾಮಿಲಿ ಅಲ್ಲ, ಎಲ್ಲ 3 ಜನ ಹೆಣ್ಮಕ್ಳು, 6 ಜನ ಗಂಡು ಮಕ್ಕಳು. ಬೆಳೀತಾ ಇದ್ದಂಗೆ ಹೆಣ್ಮಕ್ಳು ಮಕ್ಕಳೆಲ್ಲ, ಒಂದು ರಕನ ಮಕ್ಳಿಬ್ರು, ತಂಗಿ ಮಕ್ಳಿಬ್ರು, ಎಲ್ಲ ನಮ್ಮಲ್ಲೇ ಊರ್ಲೇ ಇದ್ರು. ಎಲ್ಲ ನಾವೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗಾಗಿ ಎಲ್ಲ ಸಂಸಾರ ದೊಡ್ಡದಾಗಿರೋದ್ರಿಂದ ನಮಗೆ ಎಷ್ಟು ಬೇಕಷ್ಟು ಇಟ್ಕೊಂಡಿವು. ಉಳಿದದ್ದನ್ನ ಗಣಸಿ ಸಂತೆಯಲ್ಲಿ ಮಾರಿವು ಸರ್. ಮುಂಚೆ ಸಂತೆ ಎಲ್ಲ ಇಲ್ಲಿತ್ತು ಸರ್, ಹಳೆ ಸಂತೆ. ಡಿಗ್ರಿ ಕಾಲೇಜ್ ಇದೆಯಲ್ಲ, ಗಣಸಿ ಹ್ಯಾಂಡ್ ಪೋಸ್ಟಲ್ಲಿ ಹಾಸನ ಕಡೆಗೆ ಬರ್ತಾ ಡಿಗ್ರಿ ಕಾಲೇಜ್ ಇದೆ, ಅದು ಸಂತೆ ಸರ್. ಸಂತೆ ಮೈದಾನ ಅಲ್ಲಿ ತಗೊಂಡೋಗಿ ಮಾರಾಟ ಮಾಡಿವು ಸರ್. ಎಲ್ಲ ಸಂತೆಲೆ ಮಾರಾಟ ಮಾಡ್ತೀವಿ. ಸಂತೆಲೆ ಮಾರಾಟ ಮಾಡಿವಿ ಸರ್. ಈಗ ತಂದರ ಕಾಲಕ್ಕೆ ಹತ್ತಿ ಇಂಥವೆಲ್ಲ ಬೆಳ್ಕೊಳ್ತಿದ್ವಿ ಅಂತೇಳಿ ಹೇಳಿದ್ರಿ ನೀವು. ಸರ್. ಈಗ ನೀವು PUC ಆದಮೇಲೆ ಡಿಪ್ಲೊಮಾ ಮಾಡ್ಕೊಂಬಂದ್ರಲ್ಲ, ಅಗ್ರಿಕಲ್ಚರ್ ಡಿಪ್ಲೊಮಾ. ಅಗ್ರಿಕಲ್ಚರ್ ಡಿಪ್ಲೊಮಾ ಮಾಡ್ಕೊಂಡು ಬಂದಮೇಲೆ ಹೆಂಗೆ ಬದಲಾವಣೆ ಮಾಡಿದ್ರಿ ಮತ್ತು ಏನು ಬೆಳೆಯಕ್ಕೆ ಪ್ರಾರಂಭ ಮಾಡಿದ್ರಿ? 87-88ಕ್ಕೆ ಅಗ್ರಿಕಲ್ಚರ್ ಮುಗೀತು ಸರ್, ಕೃಷಿ ಟ್ರೈನಿಂಗ್ ಮುಗೀತು. ಅಲ್ಲಿಂದ ಬಂದಮೇಲೆ 88 ನಂತರ 91ರವರೆಗೂ ಜಾಬಿ ಟ್ರೈ ನೋಡ್ಕೊಂಡು ಯಾವ್ದಾದ್ರು ಕಾಲಾದ್ರೂ ಹೋಗೋಣ ಅಂತೇಳಿ ಟ್ರೈ ಮಾಡ್ಕೊಂಡು ಮನೆ ಕಡೆ ಮಾಡ್ಕೊಂಡಿದ್ದೆ ಸರ್. 91ರಲ್ಲಿ ಮತ್ತೆ ನಾನು ಅರಸೀಕೆರೆಗೆ ಕಾರ್ ಟೆಕ್ನಾಲಜಿ ಟ್ರೈನಿಂಗ್ ಹೋದೆ. ನಮ್ಮ ಅಣ್ಣವ್ರು ಮಾಡಿದ್ರಲ್ಲ, ಅದಕ್ಕೆ ಹೋದೆ ಸರ್ 91ರಲ್ಲಿ. ಅದರಲ್ಲಿ ಹೋಗಿ ಟ್ರೈನಿಂಗ್ ಮಾಡಿದೆ ಸರ್. ಅದು 6 ತಿಂಗಳು ಟ್ರೈನಿಂಗು ಮಾಡಿದೆ. ಮಾಡಿದ ನಂತರ ಅದೇನಾಯಿತು, ನನಗೆ ಮುಂದಕ್ಕೆ ಅದು ಹೆಂಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಸರ್. ನನ್ನ ಜೊತೆ ಟ್ರೈನಿಂಗ್ ಮಾಡಿದ್ರಲ್ಲ ಜಾಬಿಗೆ ಹೊಟ್ಟೋಗ್ಬಿಟ್ರು ಅವರು. ಹೋದರೂ ವಿಶ್ವ ತೆಂಗಿನ ನಾರಿನ ಘಟಕಗಳು ಅಂತೇಳಿ ಓಪನ್ ಮಾಡಿದರು ಸರ್. ನನಗೆ ಹೋಗಕ್ಕದು ಗೊತ್ತಾಗಲ್ಲ. ನನ್ನ ಮನೆ ಕಡೆ ಐಡ್ಲಾಗಿ ಉಳ್ಕೊಂಡೆ. ಮನೇಲಿ ಸ್ವಲ್ಪ ಕೆಲಸಗಳಿದ್ದಿದ್ರಿಂದ ಹೋಗಕ್ಕಾಗಲ್ಲ. 96ರಲ್ಲಿ ಬಾವಿ ಕೊರಿಸ್ತೆ ಸರ್, ಒಂದು ಬೋರ್ವೆಲ್ ಕೊರಿಸ್ತೆ. ನೀರು ಬಂತು, ಒಂದು 180 ಅಡಿ ಮಾಡಿಸ್ತೆ ಸರ್. ಒಳ್ಳೆ ಚೆನ್ನಾಗಿ ನೀರು ಬಂತು. ಆ ನಂತರ ಸೀನಿಯರಿಟಿ ಇತ್ತು ಸರ್. ಆಗ KEB ಕರೆಂಟ್ ಕೊಡಂಗಿಲ್ಲ. ನಮ್ಮೂರಲ್ಲಿ ಚಗಚಿಗರಲ್ಲಿ 10 ವರ್ಷ ಬಾವಿ ಕೊರಿಸಿರೋರು ಸೀನಿಯರಿಟಿಲಿದ್ರು. ನಾನು ಆಗ ಕಾಂಟ್ರಾಕ್ಟು SO ಇದ್ರು ಸರ್, ಗೋಪಾಲ್ ಅಂತ ಗಣಸಿನಲ್ಲಿ, KEB SO. ಅವರು ನನಗೆ ಹೇಳಿದ್ರು, ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಅರ್ಜೆಂಟ್ ಕರೆಂಟ್ ಬೇಕು ಸರ್, ದನಕರುಗಳೆಲ್ಲ ಕಟ್ಕೊಂಡಿದ್ದೀನಿ, ಕುಡಿಯೋ ನೀರು ತಾಪತ್ರೆ ಆಗಿದೆ ಅಂತ ಅಂದಾಗ, ಇಲ್ಲ ಕಣಪ್ಪ ನಿಮ್ಮೂರವ್ರು 9 ವರ್ಷ ಐತೆ, ಕೊಡೋಕ್ಕಾಗಲ್ಲ, ಹಂಗೆಲ್ಲ ಸೀನಿಯರಿಟಿ ಮುಖಾಂತರ ಬರಬೇಕು ಅಂತ ಹೇಳಿದರು. ಸರ್ ಬೇರೆ ಏನಾದ್ರು ಒಂದು ಆಪ್ಷನ್ ಇದ್ದರೆ ಹೇಳಿ ಸರ್, ಮಾಡ್ಕೊತೀನಿ ಅಂದೆ. ಆಗ ಅವ್ರು ಏನು ಹೇಳಿದರು ನನಗೆ, ನೋಡಪ್ಪ ಹಿಂಗೆ SFS ಅಂತೇಳಿ ಸ್ಕೀಮ್ ಇದೆ, ಆ ಸ್ಕೀಮಲ್ಲಿ ನೀನು ದುಡ್ಡು ಕಟ್ಟಿದರೆ ನಾನು ಎಸ್ಟಿಮೇಟ್ ಮಾಡಿಕೊಡ್ತೀನಿ, ಎಸ್ಟಿಮೇಟ್ ಕಾಸ್ಟು ಚಾರ್ಜ್ ಎಷ್ಟು ಬರುತ್ತೆ ಅಷ್ಟು ಕಟ್ಟಿದ್ರೆ ನಿನಗೆ ವಿತಿನ್ 1 ಮಂತಲ್ಲಿ ನಿಮಗೆ ಮೆಟೀರಿಯಲ್ ಎಲ್ಲ ಕೊಡ್ತೀನಿ ಅಂದರು. ಹಾಗೆ ಹೇಳಿದರು ಸರ್. ಕರ್ಕೊಂಡು ಹೋದೆ ಸಾಹೇಬ್ರನ್ನ, ಗೋಪಾಲ್ ಸಾಹೇಬ್ರನ್ನ ಕರ್ಕೊಂಡು ಹೋಗಿ ತೋರಿಸ್ತೆ. 4 ಕಂಬ ವೈರಿಗೆ ಎಸ್ಟಿಮೇಟ್ ಮಾಡಿಕೊಟ್ರು. 20,000 ರೂಪಾಯಿ ಕಾಸ್ಟ್ ಬಂತು ಸರ್ ಅದಕ್ಕೆ ಚಾರ್ಜು. ಆಗ ನಾನು ನಮ್ಮ ತಿಪ್ಟೂರಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಕೊಬ್ಬರಿ ಅಂಗಡಿ ಇಟ್ಟಾರೆ, ಅಲ್ಲಿ ಹೋಗಿ 20,000 ರೂಪಾಯಿ ತಗೊಬಂದು KEB ಕಟ್ಟಿ ಒಂದೇ ತಿಂಗಳೊಳಗಡೆ ಮೆಟೀರಿಯಲ್ ಎಲ್ಲ KEBಯಿಂದಲೇ ಎಲ್ಲ ನನಗೆ ತಂದು ನನ್ನ ಜಮೀನು ಹತ್ರಕ್ಕೆ ಹಾಕ್ಕೊಟ್ಟೋದ್ರು ಸರ್. ಆಮೇಲೆ ಕಾಂಟ್ರಾಕ್ಟಿಗೆ ಕೊಟ್ಟಿದ್ದೆ, ಅವರೆಲ್ಲ ಎಳೆದು ಲೈನ್ ಹೇಳ್ಕೊಟ್ರು ಸರ್. ಅದ ನಂತರ ನಾನೇನು ಮಾಡಿದೆ, ಕೋಸು, ಬದನೆ, ಇನ್ನೆಲ್ಲ ಕಬ್ಬು ಹಾಕ್ತೆ 2 ಎಕರೆಗೆ ಕಬ್ಬು ಬೆಳೆದೆ ಸರ್. ಎಲ್ಲ ಮಾಡಿದ್ದೀನಿ, ತರಕಾರಿ ಎಲ್ಲ ಮಾಡಿವೆ ಸರ್. ಅಲ್ಲೆಲ್ಲ ಹೀರೆಕಾಯಿ ಬೆಳೆದಿದ್ದೀನಿ, ಬಜ್ಜಿ ಮೆಣಸಿನ್ಕಾಯಿ ಬೆಳೆದೆ. ಎಲ್ಲ ಹಾಸನ ಮಾರ್ಕೆಟಿಗೆ ತಗೊಂಬರಿವೆ ಸರ್. ಅವಾಗ ಟೆಂಪೋ ವ್ಯವಸ್ಥೆ, ಆಟೋಗಳ ವ್ಯವಸ್ಥೆ ಇರಲಿಲ್ಲ ಸರ್. ಲಾರಿ ಮೇಲೆ ಹಾಕ್ಕೊಂಡು ಗಣಸಿ ಹ್ಯಾಂಡ್ ಪೋಸ್ಟಿಗೆ ಗಾಡೀಲಿ ಗಾಡೀಲಿ ತುಂಬ್ಕೊಂಡು ಹ್ಯಾಂಡ್ ಪೋಸ್ಟಿಗೆ ತಂದು ಇಳಿಸ್ಕೊಂಡು ಬೆಳಗಿನ ಜಾವ ಅಲ್ಲಿ ಒಂದು ಕಡೆ ನಮ್ಮ ಮಾವರ್ದು ಮರಕುವೆ ಮೇಲಿತ್ತು, ಅಲ್ಲಿ ಅದರೊಳಗಡೆ ಗಾಡಿಯಲ್ಲಿ ಬಿಟ್ಟು ಎತ್ತುಗಳು ಕಟ್ಟಿಬಿಟ್ಟು ಇಲ್ಲಿ ಬರಿವೆ ಮಾರಾಟ ಮಾಡ್ಕೊಂಡು ಹೋಗಿವೆ ಸರ್. ಅವತ್ತಿನ ಕಾಲದಲ್ಲೆಲ್ಲ ನಮಗೆ ಹೀರೆಕಾಯಿ ತಂದರೆ ಸರ್ ಕೆಜಿಗೆ 1.25 ರೂಪಾಯಿ, 1.25 ರೂಪಾಯಿ ಅಷ್ಟೇ ಸರ್ ಕೆಜಿಗೆ. ಹೌದು, ಅವತ್ತದು 1.25 ರೂಪಾಯಿ 2 ರೂಪಾಯಿ ಕೊಟ್ಟರೆ ದೊಡ್ಡ ರೇಟು ಸರ್. ಅವತ್ತು ದೊಡ್ಡ ರೇಟು ಸರ್ ಅದು. ಹಾಗೆ ತರಕಾರಿ ಬೆಳೆಗಳನ್ನೆಲ್ಲ ಮಾಡೋಕ್ಕೆ ಪ್ರಾರಂಭ ಮಾಡಿದೆ ಸರ್ ಅಲ್ವಾ. ಈ ಮಧ್ಯದಲ್ಲಿ 91 ಇಸ್ವಿನಲ್ಲಿ ಕಾಯರ್ ಟೆಕ್ನಾಲಜಿ ಕೋರ್ಸ್ ಮಾಡಿದೆ ಅಂತ ಅಂದ್ರಲ್ಲ, ಸರ್ ಎಲ್ಲಿ ಮಾಡಿದ್ರಿ ಅದನ್ನು? ಅರಸೀಕೆರೆ ಕಾಯರ್ ಬೋರ್ಡ್ ಅಂತೇಳಿ ಯಾದಪುರ ರಸ್ತೆಯಲ್ಲಿ ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಇದೆ ಸರ್. ಅಲ್ಲಿ ಒಂದು ಮುದ್ನಳ್ಳಿ ಅಂತ ಒಂದು ಊರು ಬರುತ್ತೆ ಸರ್, ಆ ಊರ ಹತ್ರ ಇದೆ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ದು. ಅಲ್ಲಿ ಮಾಡಿದೆ ಸರ್ 91ರಲ್ಲಿ. ಅಲ್ಲಿ ಏನು ಕಲ್ತ್ಕೊಡ್ತಾ ಇದ್ರು ಕಾಯರ್ ಟೆಕ್ನಾಲಜಿ? ತೆಂಗಿನ ನಾರಿನ ಬಗ್ಗೆ ಮ್ಯಾಟ್ಗಳು ಮಾಡೋದು, ರೋಲ್ಗಳು ಮಾಡೋದು,
ಮತ್ತು ಫಂಕ್ಷನ್ಗಳಿಗೆ ನೆಲಕ್ಕೆ ಹಾಸಕ್ಕೆ ಎಲ್ಲ ಮ್ಯಾಟ್ಗಳು ಬರುತ್ತೆ ಸರ್, ರೋಲ್ಗಳೆಲ್ಲ ಬರುತ್ತೆ, ಅದನ್ನೆಲ್ಲ ಕಲ್ತ್ಕೊಂಡ್ವಿ ಸರ್ ಅಲ್ಲಿ ಎಲ್ಲ. ತೆಂಗಿನ ನಾರನ್ನ ಬೇರ್ಪಡಿಸಿ ಅದರಲ್ಲಿ ತೆಂಗಿನ ಮಟ್ಟೆಯಿಂದ ನಾರನ್ನ ಬೇರ್ಪಡಿಸ್ಕೊಂಡು ನಾರಿನಿಂದ ಇವೆಲ್ಲ ಉತ್ಪಾದನೆಯನ್ನು ಮಾಡೋದನ್ನ ಹೇಳ್ಕೊಟ್ರು ಸರ್. ತೆಂಗಿನ ಮಟ್ಟೆಯಿಂದ ನಾರು ಹೆಂಗೆ ಬೇರ್ಪಡಿಸ್ತಾ ಇದ್ರು, ಹೆಂಗೆ ಹೇಳ್ಕೊಟ್ರು ಅದು ಹೇಳಿ ಒಂಚೂರು. ಸರ್, ತೆಂಗಿನ ಮಟ್ಟೆಗಳನ್ನ ಒಂದು ಅಲ್ಲಿ ಸಿಮೆಂಟ್ ತೊಟ್ಟಿಗಳು ಮಾಡಿಸಿದ್ರು, ಸರ್ಕಾರದಿಂದ ತೊಟ್ಟಿಗಳು ಮಾಡಿರೋ ತೊಟ್ಟಿಗಳು ಇದ್ವು ಅಲ್ಲಿ. ಆ ತೊಟ್ಟಿ ಒಳಗಡೆ ನೆನಾಕಿವು ನಮ್ಮ ಕುಟೆ ನೆನಾಕ್ಸರು. ನೆನಾಕಿ ಎಲ್ಲ ಒಂದು 20 ದಿವಸ ಹಿಂಗೆಲ್ಲ ನೆನಾಕಿ ತಿಂಗಳು ನೆನೆಸ್ಬೇಕಾಯ್ತಾ? ಜಾಸ್ತಿ ನೆನಿಬೇಕಂತೆ ಸರ್. ಸದ್ಯಕ್ಕೆ ನಮಗೆ ನಾರುಗಳು ಬೇಕಲ್ಲ, ಹಂಗಾಗಿ ಒಂದು 20 ದಿವಸ ತಿಂಗಳಲ್ಲಿ ನೆನಾಕೋದು, ಬ್ಯಾಚ್ ಬೈ ಬ್ಯಾಚು ನೆನಾಕೋದು, ತೆಗಿಯೋದು, ಮಟ್ಟೆಗಳು ಈಚೆಗೆ ತೆಗಿಯೋದು, ಡ್ರಮ್ಗೆ ಹಾಕೋದು, ನಾರನ್ನ ತೆಗಿಯೋದು ಸರ್. ನಾರು ಹೆಂಗೆ ತೆಗಿತಾ ಇದ್ರು ಅದರಲ್ಲಿ? ಆ ಡ್ರಮ್ ಒಳಗಡೆ ಮಟ್ಟೆಗಳನ್ನ ನೆಂದದ್ದನ್ನು ತೆಗೆದು ಈಚೆಗೆ ಹಾಕಿಬಿಟ್ಟು ಅದ್ರೊಳಗಡೆ ಡ್ರಮ್ ಒಳಗಡೆ ಹಾಕಿರೋ ಸರ್, ಸ್ವಿಚ್ ಹಾಕಿದ್ರೆ ಡ್ರಮ್ಮು ರೋಲ್ ಆಗೋದು, ರೋಲ್ ಆಗೋದು. ಆ ವೇಸ್ಟೇಜ್ ಎಲ್ಲ ಒಂದ್ ಕಡೆ ಹೋಗೋದು, ಕೆಳಗಡೆ ಉದುರೋದು, ನಾರು ಮುಂದಕ್ಕೆ ಬೀಳೋದು ಸರ್. ಅದನ್ನ ಒಂದ್ ಕಡೆ ತೆಗೆದುಬಿಟ್ಟು ಇಟ್ಕೊಂಡು ಶೇಖರಣೆ ಮಾಡ್ಕೊಂಡು ಪೆಂಡಿ ಮಾಡಿ ಇಟ್ಕೊಂಡು ನಮಗೆ ಬೇಕಾದಾಗ ಒಂದೊಂದು ಪೆಂಡಿಗಳು ಅಳ್ಕೊಂಡು ನಮಗೆ ಯಾವ ಥರದ ಮ್ಯಾಟ್ ಬೇಕು, ಡಿಸೈನ್ ಬೇಕು, ಅದನ್ನೆಲ್ಲ ಮಾಡೋದನ್ನು ಕಲ್ತ್ಕೊಂಡ್ವಿ ಸರ್ ಅಲ್ಲಿ. ಎಷ್ಟು ವರ್ಷ ಇದ್ರಿ ಅಲ್ಲಿ? ಅಲ್ಲಿ 6 ತಿಂಗಳು ಟ್ರೈನಿಂಗ್ ಅಲ್ಲಿ. ಈಗ ನಾರನ್ನ ಹೆಂಗೆ ಬೇರ್ಪಡಿಸ್ಬೇಕು, ಹೌದೌದು, ಆಮೇಲೆ ಬೇರ್ಪಡಿಸಿದಂತ ನಾರು ಏನ್ ಸಿಗುತ್ತೋ ಅದರಲ್ಲಿ ಯಾವ್ಯಾವ ಉತ್ಪನ್ನಗಳನ್ನ ಹೆಂಗೆ ಮಾಡೋಂಥದ್ದು ಅನ್ನೋಂಥದ್ದನ್ನ ಕಲ್ತ್ಕೊಟ್ರು. ಹೌದೌದು, ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಅದನ್ನ? ಕಲ್ತಿದ್ದೀನಿ ಸರ್, ಕಲ್ತಿದ್ದೀನಿ, ಮಾಡ್ತೀನಿ. ಇವತ್ತು ಬೇಕಾದ್ರೆ ನಾನು ಮಾಡ್ತೀನಿ. ಈಗ ನಾರು ಬೇರ್ಪಡಿಸಕ್ಕೆಲ್ಲ ಹತಾರ ಎಲ್ಲ ಇದಾವ ನಿಮ್ಮ ಹತ್ರ? ಅಂದ್ರೆ ಅಲ್ಲಿ ಮಿಷನ್ ಅಲ್ಲಿ ಮಾಡ್ತಿದ್ವಿ ಸರ್. ಇಲ್ಲಿ ಹಳ್ಳಿನಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ನೆನ ಹಾಕಿ ಒಂದು ಮರದ ತುಂಡು ಟೈಪ್ ಬರುತ್ತೆ ಸರ್, ಹಿಂದ್ಗಡೆ ನಮಗೆ ಕುಡ್ಲಿ ಇಟ್ಕೊಂಡಂಗೆ ಇಡಿ ಮಾಡ್ಕೊಂಡು ಮುಂದಕ್ಕೆ ಸ್ವಲ್ಪ ದಪ್ಪದ ಮಾಡ್ಕೊಂಡ್ರೆ ಒಂದು ಕಲ್ ಮೇಲೆ ಇಟ್ಕೊಂಡು ನೆನ ಹಾಕಿದ್ದನ್ನ ಮಟ್ಟೆ ಮೇಲೆ ಏಟು ಹೊಡಿತಾ ಹೋದ್ರೆ ಅದು ವೇಸ್ಟು ಸಣ್ಣ ದುದಿ ಎಲ್ಲ ಕೆಳಗಡೆ ಬೀಳುತ್ತೆ. ಆಮೇಲೆ ನಾರು ಉದ್ದ ಉಳ್ಕೊಳುತ್ತೆ. ಅದನ್ನ ಕೊಡಿಕೊಂಡು ತಕ್ಕೊಂಡ್ರೆ ನಾವು ಕೈಲಿ ಮಾಡ್ಬೋದು, ಅಂದ್ರೆ ತುಂಬಾ ಲೇಟ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಏನೇನ್ ಮಾಡೋದು ಕಲ್ತ್ಕೊಂಡ್ರಿ ನೀವಲ್ಲಿ? ಅಲ್ಲಿ ತೆಂಗಿನ ನಾರಿನ ಮ್ಯಾಟ್ಗಳು ಚಿಕ್ಕದು 12, 14, 18 ಆ ಥರ ದೊಡ್ಡ ದೊಡ್ಡ ಸೈಜ್ಗಳು ಮ್ಯಾಟ್ಗಳು ಬರುತ್ತೆ ಸರ್, ಅದನ್ನೆಲ್ಲ ಕಲ್ತ್ಕೊಂಡಿದೆ. ಮತ್ತು ರೋಲ್ ಮ್ಯಾಟ್ಗಳು ಫಂಕ್ಷನ್ಗಳಿಗೆ ನೆಲಕ್ಕೆ ರೋಲ್ ಹಾಸೋದಿದೆ ಸರ್, ಆ ರೋಲ್ಗಳು ಕಲ್ತ್ಕೊಂಡ್ವಿ. ಬಣ್ಣ ಯಾವ ಕಲರ್ ಯಾವ ಬಣ್ಣ ಅವೆಲ್ಲ ಇತ್ತು ಸರ್, ಅದೆಲ್ಲ ಹೇಳ್ಕೊಟ್ಟಿದ್ರು. ಅವೆಲ್ಲ ಕಲ್ತ್ಕೊಂಡು ಬಣ್ಣ ಹಾಕ್ಕೊಂಡು ಅದನ್ನು ಬಣ್ಣ ಉರಿಗಳು ಬಿಟ್ಕೊಂಡು ನಾರಿನಿಂದ ಉರಿಗಳಿಗೆ ಬಣ್ಣ ಹಚ್ಚಿಕೊಂಡು ಆ ಬಣ್ಣನ ನಾವು ಡಿಸೈನ್ ಮಾಡ್ಕೊಂಡು ಮ್ಯಾಟ್ ಮಾಡ್ಬೇಕಾಯ್ತು ಸರ್. ಆ ಥರ ಮ್ಯಾಟ್ನ ಹೌದು ಸರ್. ಈಗಲೂ ನಿಮಗೆ ಗೊತ್ತಿದೆ ಸರ್, ಮಾಡ್ತೀನಿ. ಅಲ್ಲಿ ಆ ಟ್ರೈನಿಂಗ್ ಆದವ್ರಿಗೆ ಏನೇನು ಕೆಲಸ ಸಿಗ್ತಾ ಇತ್ತು ಮಂಜೇಗೌಡ್ರೆ? ಅಲ್ಲಿ ನನ್ನ ಜೊತೆ ಮಾಡಿದ್ರೆ ಸುಮಾರು ಜನ ಸ್ನೇಹಿತರೆಲ್ಲ ಹೋಗಿದ್ದಾರೆ ಸರ್, ಎಲ್ಲ ಇದಾರೆ ಆಲ್ರೆಡಿ, ಈಗಲೂ ಇದ್ದಾರೆ ಫ್ರೆಂಡ್ಸ್ ಎಲ್ಲವ. ನನಗೆ ಹೋಗಕ್ಕಾಗಲ್ಲ, ಕೊನೆಗೆ ಅತ್ತಿಗೆ ಎಲ್ಲ ಅಲ್ಲೇ ಕೆಲಸಕ್ಕೆ ತಗೋತಾ ಇದ್ರ ಹೆಂಗೆ? ಹೊರಗಡೆ ಎಲ್ಲ ಇದಾವೆ ಸರ್, ಹೊರಗಡೆ ಎಲ್ಲ ಸರ್ಕಾರದಿಂದಲೇ ವಿಶ್ವ ತೆಂಗಿನ ನಾರಿನ ಘಟಕಗಳು ಅಂತೇಳಿ ಅಲ್ಲೆಲ್ಲ ಹಳ್ಳಿಗಳಿಗೆಲ್ಲ ಕೊಟ್ಟರು ಸರ್. ಕೊಟ್ಟರು ನಮ್ಮ ಗಣಸಿ ಹೋಬಳಿಲೇ ಸುಮಾರು ಒಂದು 20 ಫ್ಯಾಕ್ಟ್ರಿಗಳು ಮಾಡಿದ್ರು, ವಿಶ್ವ ತೆಂಗಿನ ನಾರಿನ ಘಟಕ ಅಂತೇಳಿ ಮಾಡಿದ್ರು. ಎಲ್ಲ ಕಡೆ ಕೆಲವು ಮುಚ್ಚೋಗಿದ್ದಾವೆ, ಈ ಕೆಲವು ರನ್ನಿಂಗ್ ಅಲ್ಲಿ ನಡೀತಾ ಇದೆ ಸರ್. ಎಲ್ಲ ಇದಾರೆ, ಮಾಡ್ತಾವ್ರೆಲ್ಲ ಸ್ನೇಹಿತರು ಇದಾರೆ, ಸ್ನೇಹಿತರುಗಳು ಇದಾರೆ. ಎಲ್ಲ ಲೇಬರ್ ಸಮಸ್ಯೆ ಆಗಿದೆ, ಆ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ ಸರ್. ಎಲ್ಲ ನಾವು ಟ್ರೈನಿಂಗ್ ಮಾಡಿದಂಥ ಸಂದರ್ಭದಲ್ಲಿ ತುಂಬಾ ಲೇಬರ್ ಇದ್ರು ಸರ್, 50 ಜನ 60 ಜನ, ಒಬ್ರಿಗೆ ಹೇಳಿದ್ರೆ ಅವ್ರ ಜೊತೆ 3-4 ಜನ 10 ಜನ ಬರೋರು, ಆ ಥರ ಇತ್ತು. ಈಗೆಲ್ಲ ಲೇಬರ್ ಸಮಸ್ಯೆ ಆಗಿದೆ. ನಿಮ್ಮ ಜೊತೆ ಎಷ್ಟು ಜನ ಟ್ರೈನಿಂಗ್ ಮಾಡಿದ್ರು? ನಾವು 50 ಜನ ಇದ್ವಿ ಸರ್. 50 ಜನ ಬೇರೆ ಬೇರೆ ಕಡೆಯಿಂದ ಬಂದಿದ್ರ? ಎಲ್ಲ ಆಲ್ ಓವರ್ ಕರ್ನಾಟಕದಿಂದ ಎಲ್ಲ ಕಡೆಯಿಂದ ಇದ್ರು ಸರ್. ಬೆಳಗಾಮವ್ರು ಇದ್ರು, ಮಂಗಳೂರವ್ರು ಇದ್ರು, ಕೋಲಾರದವ್ರು ಇದ್ರು, ಮುಳಬಾಗ್ಲವ್ರು ಇದ್ರು, ನಮ್ಮ ಅರಸೀಕೆರೆ ಹಾಸನ ಸರೌಂಡಿಂಗರು ಜಾಸ್ತಿ ಸರ್, ಹಾಸನ ಜಿಲ್ಲೆಯವರು ಜಾಸ್ತಿ ಇದ್ವಿ. ನಾವು ಹಾಸನ ಜಿಲ್ಲೆಯವರು 50 ಜನ ಆದರೆ ಔಟ್ ಆಫ್ ಡಿಸ್ಟಿಕ್ಕಿಂದ ಒಂದು 25 ಜನ ಸರ್, ಒಟ್ಟಿಗೆ 50 ಜನ ಬೇರೆ ಕಡೆಯಿಂದ ಎಲ್ಲ ಇದ್ರು. ಎಲ್ಲರೂ ಚೆನ್ನಾಗಿ ಕಲಿಕೆ ಮಾಡ್ತಾರೆ. ಎಲ್ಲ ವಾಸ್ತವ್ಯ ಎಲ್ಲ ಅಲ್ಲೇ ಇತ್ತು ನಿಮಗೆ? ಹಾಸ್ಟೆಲ್ ವ್ಯವಸ್ಥೆ ಇತ್ತು ಸರ್, ಅಲ್ಲೂ ಹಾಸ್ಟೆಲ್ ವ್ಯವಸ್ಥೆ ಇತ್ತು. ಕೃಷಿ ಟ್ರೈನಿಂಗ್ ಅಲ್ಲಿ ಹೆಂಗೆ ಹಾಸ್ಟೆಲ್ ವ್ಯವಸ್ಥೆ ಇತ್ತು, ಇಲ್ಲೂ ಹಾಸ್ಟೆಲ್ ವ್ಯವಸ್ಥೆ ಇತ್ತು ಸರ್. ಸ್ಟೈಪಂಡ್ ಬರೋದು, ಸ್ಟೈಪಂಡ್ ಮುಖಾಂತರ ಅಲ್ಲಿ ಹಾಸ್ಟೆಲಲ್ಲಿ ಎಲ್ಲ ಕಟ್ ಮಾಡ್ಕೊಂಡು ಊಟದ ವ್ಯವಸ್ಥೆ ಎಲ್ಲ ಇತ್ತು ಸರ್ ಅಲ್ಲಿ. ಪ್ರತಿ ದಿವಸನೂ ಇರ್ತಾ ಟ್ರೈನಿಂಗು? ಪ್ರತಿ ದಿವಸ, ಭಾನುವಾರ ಒಂದು ದಿವಸ ಬಿಟ್ಟರೆ ರಜಾ ಒಂದು ದಿವಸ ಸರ್, ವಾರಕ್ಕೆ ಒಂದು ದಿವಸ ರಜೆ ಇತ್ತು. ವಾರದಲ್ಲಿ 6 ದಿವಸ ಟ್ರೈನಿಂಗ್ ಸರ್. ಎಲ್ಲ ರಜೆ ದಿವಸ ಏನು ಮಾಡ್ತಾ ಇದ್ರಿ? ಊರ್ಲಿ ರೈತರ ಕೆಲಸಕ್ಕೆ ಉಳ್ಕೊಬಿಡ್ತಿದ್ವಿ. ಊರಿಗೆ ಹೋಗಿ ಮುಗಿಸ್ಕೊಂಡು ಮತ್ತೆ ಸೋಮವಾರ ಬೆಳಗ್ಗೆ ಎದ್ದು ಬಂದ್ಬಿಡ್ತಿದ್ವಿ, ಬಂದು ಇಲ್ಲಿ ಮತ್ತೆ ಕಲಿಕೆ ಮಾಡೋಂಥದ್ದು. ಇದೆಲ್ಲದನ್ನು ಸಂಯೋಜಿಸ್ಕೊಂಡು ಆನಂತರ ಮತ್ತೆ ಹೆಂಗೆ ನಿಮ್ಮ ಕೃಷಿನ ಕಟ್ತಾ ಹೋದ್ರಿ? ಕೃಷಿಗೆ ಮತ್ತೆ ಬಂದೆ ಸರ್. ಈ ಟ್ರೈನಿಂಗ್ ಮುಗಿದ್ಮೇಲೆ ಮತ್ತೆ ಇದಕ್ಕೆ ಹೋಗ್ಬೇಕು ಅಂತ ಟ್ರೈ ಮಾಡಿದೆ. ಚಿತ್ರದುರ್ಗ ಡಿಸ್ಟಿಕ್ಕಲ್ಲಿ ಹೊಸದುರ್ಗಕ್ಕೆ ಹೋದೆ ಸರ್, ಅಲ್ಲೊಂದು ಯೂನಿಟ್ ಇತ್ತು, ಅಲ್ಲಿಗೆ ಹೋದೆ. MD ಆಫೀಸ್ಗೆ ಹೋಗಿದ್ದೆ, ಅಲ್ಲೊಂದು ಲೆಟ್ರ್ ಕೊಟ್ಟಿದ್ರು, ಅದನ್ನು ತಗೊಂಡು ಅಲ್ಲಿಗೆ ಹೋದೆ ಸರ್. ಅಲ್ಲಿಗೆ ಆ ಯೂನಿಟ್ಗೆ ಹೋದೆ.
ಅಲ್ಲಿ ಆವಾಗ ನನಗೆ 750 ರೂಪಾಯಿ ಕೊಡ್ತೀವಿ ಅಂತೇಳಿ MD ಅವರು ಸಾಹೇಬ್ರು ಹೇಳಿದರು. ಹಂಗಾಗಿ ಬಂದೆ, ಹೋದೆ, ನೋಡಿದೆ. ಅಲ್ಲಿ ಸೀನಿಯರ್ಸು ಟ್ರೈನಿಂಗ್ ಕೊಡೋ ಮಾಸ್ಟ್ರುಗಳು ಏನಂದ್ರು, ನಿಮ್ಮ ಅಣ್ಣರು ಏನು ಹೇಳ್ಕಳಿಸ್ಲ್ವಾ ಮಂಜೇಗೌಡ, ಇಲ್ಲಿ ಬಂದಿದೆಯಲ್ಲ ಅಂದರು. ಅಷ್ಟಕ್ಕೆ ನನಗೊಂಥರ ಬೇಸರ ಆಯಿತು ಸರ್. ಯಾಕೋ ಚೆನ್ನಾಗಿಲ್ವೇನೋ ಅದಕ್ಕೆ ಹೇಳ್ತಾವ್ರೆ ಅಂತೇಳಿ ನಾನು ಏನು ಮಾಡಿಬಿಟ್ಟೆ, ನನ್ನ ಜೊತೆ ಇಬ್ಬರು ಬಂದಿದ್ದರು ನಮ್ಮೂರ ಕಡೆಯಿಂದಲೇ, ಕುಡ್ಕುಂದಿಯರೊಬ್ಬರು ನಮ್ಮೂರೊಬ್ಬರು. ಅವ್ರು ಅಲ್ಲೇ ಉಳ್ಕೊಂಡ್ರು. ನಾನು ವಾಪಸ್ ಮತ್ತೆ ರಿಟರ್ನ್ ಆಗ್ಬಿಟ್ಟೆ ಸರ್. ಅಲ್ಲಿಂದ ಬಂದೇ ಬಾವಿ ಕೊರೆಸಿದ್ದು, ಬೋರ್ವೆಲ್ ಕೊರೆಸಿದ್ದು. ಬೇಡ, ಇದು ಯಾವುದು ಬೇಡ ಅಂತೇಳಿ ಕಂಪ್ಲೀಟ್ ರೈತರಾಗಿ ಉಳ್ಕೊಂಡೆ ಸರ್. ಅಲ್ಲಿ ಉಳ್ಕೊಂಡ್ರಿ ಮನೆಯಲ್ಲಿ. ತರಕಾರಿಗಳ ಜೊತೆಗೆ ಬೇರೆ ಇನ್ನೇನು ಬೆಳೀತಾ ಹೋದ್ರಿ? ತರಕಾರಿಗಳ ಜೊತೆಗೆ ಇವಿದ್ದು ಸರ್, ಮೇಕೆಗಳಿದ್ದು, ವಾತುಗಳಿದ್ದು, ಹೆಣ್ಣು ಆಡುಗಳು, ಗಂಡು ವಾತುಗಳು, ಸಿಂಧು ಹಸುಗಳು ಇಟ್ಕೊಂಡಿದ್ದೆ. ಒಂದು 5-6 ಸಿಂಧು ಹಸುಗಳಿದ್ದು, ಎಮ್ಮೆಗಳಿದ್ದು. ಹೊಲ ಉಳುಮೆ ಮಾಡೋಕ್ಕೆ ಅಂತೇಳಿ ಟ್ರ್ಯಾಕ್ಟರ್ಗಳಿರಲಿಲ್ಲ ಸರ್ ಆಗೆಲ್ಲ. ಎತ್ತುಗಳಿದ್ದು, ಒಂದು ಜೊತೆ ಎತ್ತು, ಒಂದು ಜೊತೆ ನಾಟಿ ಹಸುಗಳಿದ್ದು ಉಳುಮೆ ಮಾಡೋಕ್ಕೆ ಅಂತ. ಹಾಲಿಗೂ ಆಗೋದು ಹಸುಗಳು, ಉಳುಮೆ ಮಾಡೋಕ್ಕೂ ಆಗೋದು ಸರ್ ಆಗ. ಹಂಗಾಗಿ ನಮ್ಮ ಅಣ್ಣವ್ರ ಜೊತೆ ಸೇರ್ಕೊಂಡು ನಾನು ಎಲ್ಲ ಇದು ಮಾಡ್ಕೊಂಡು ತರಕಾರಿ ಬೆಳೆ ಮಾಡ್ಕೊಂಡು, ಕಬ್ಬನ್ನು ಬೆಳ್ಕೊಂಡೆ, ಎಲ್ಲ ಮಾಡ್ಕೊಂಡು ರೈತರ ಕೆಲಸಕ್ಕಾಗಿ ಉಳ್ಕೊಂಡೆ ಸರ್ ಮನೆ ಹತ್ರ. ಕಬ್ಬು ಬೆಳೆಯುವಷ್ಟು ನೀರಿತ್ತ? ಇತ್ತು ಸರ್, ಇತ್ತು. ಅಂದರೆ ನೀರು ಈಗ ಕರೆಂಟಿನ ಅಭಾವ 7 ಅವರ್ ಇತ್ತು. ಆಗ ಆ ಥರ ಇರಲ್ಲ ಸರ್. ಹೆಚ್ಚು ಕಡಿಮೆ ರಾತ್ರಿ ಟೈಮ್ ಕರೆಂಟಿನ ಕೊಡೋರು, ಒಂದು 4 ಅವರ್ ಹಿಂಗೆ. ಅದ ನಂತರ ನಾನೇನು ಮಾಡಿದೆ, ಕಂಡೆನ್ಸರ್ ಹಾಕ್ಕೊಂಡು ಕಬ್ಬಿಗೆ ನೀರು ಹೊಡ್ಕೊಂಡು ಕಬ್ಬು ಬೆಳೆದೆ ಸರ್. ಸಾಕಾಗೋದು, ನೀರು ಬೇಕಾದಷ್ಟಿತ್ತು. ಕಬ್ಬೆಲ್ಲ ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ಸರ್? ಕಬ್ಬನ್ನು ಮಾರಾಟ ಮಾಡೋಕ್ಕೆ ನಾನು ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾಯಿತು. ಚನ್ನರಾಯಪಟ್ಟಣ ಹೇಮಾವತಿ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕಾಯಿತು. ಅದು ನಾನು ಪರ್ಮನೆಂಟ್ ತಾಳಲಿಲ್ಲ. ನಾನೇನು ಮಾಡಿದೆ, ಐಡ್ಲೆಗೆ ಉಳ್ಕೊಂಡ್ನಲ್ಲ, ನಾನೇನು ಮಾಡಿದೆ, ಕೊನೆಗೆ ಮಲ್ಲಗಡದಲ್ಲಿ ಗಾಣಗಳಿದ್ದು ಸರ್. ಗಾಣಗಳನ್ನ ಒಬ್ರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅಲ್ಲಿ ಅವ್ರನ್ನ ಕರ್ಕೊಂಬಂದು ಗಾಣ ಆಡಿಸಿದೆ ಸರ್. ಬೆಲ್ಲ ಮಾಡಿದೆ, ಗಾಣ ಹಾಕ್ಸಿ ಬೆಲ್ಲ ಮಾಡಿ ಎಲ್ಲ ಒಂದು 150 ಚೀಲ ಬೆಲ್ಲ ಆಯಿತು. ಸಂತೆಗೆ ಅವ್ರ ಮುಖಾಂತರ ಗಾಣದವ್ರು ಒಬ್ರು ಇದ್ದರು, ಸುಬ್ಬಣ್ಣ ಅಂತೇಳಿ ಒಬ್ಬರು ಅನುಭವಸ್ಥರು ಸರ್. ಅವರು ಮಕ್ಕಳು ಅಲ್ಲಿ ಗಾಣದಲ್ಲಿ ಬೆಲ್ಲ ತೆಗಿಯೋಕೆ ಅವರಿದ್ದರು. ಇವರು ಮಾರಾಟಕ್ಕೆ ನನ್ನ ಜೊತೆ ಅವರು ಬರೋರು ಸರ್. ಅವ್ರನ್ನ ಕರ್ಕೊಂಡು ಹೋಗಿ ಅವರೇ ಎಲ್ಲ ಮಾರಿಸೋದು ಮಾಡೋದು ಎಲ್ಲ ಅವರೇ ಮಾಡ್ತಾಯಿದ್ರು ಸರ್. ಅವತ್ತೆಲ್ಲ ನನಗೆ ಒಂದು 370, 400, 420, 470 ರೂಪಾಯಿ ಅಷ್ಟು ಸರ್. ಅವತ್ತು 75 ಕೆಜಿ ಚೀಲಕ್ಕೆ ಅಷ್ಟು ರೇಟ್ ಸಿಗುತ್ತೆ. ಅಷ್ಟು ರೇಟ್ ಸಿಗ್ತಾ ಇತ್ತು. ಎಷ್ಟು ವರ್ಷ ಹಾಕ್ಸಿದ್ರಿ ಗಾಣ ನೀವು? ಒಂದು 2 ವರ್ಷ ಮಾಡಿಸ್ತೆ ಸರ್. 2 ವರ್ಷ ಮಾಡಿಸ್ತೆ. ಗಾಣ ಮಾಡ್ಕೊಂಡು ನಾವು ಬೆಲ್ಲ ಮಾಡೋದು ಒಳ್ಳೇದೋ ಇಲ್ಲ ಫ್ಯಾಕ್ಟ್ರಿಗೆ ಕಬ್ಬು ಹಾಕೋದು ಒಳ್ಳೇದು? ಗಾಣ ಮಾಡ್ಕೊಂಡು ಬೆಲ್ಲ ಮಾಡಿದ್ರೆ ಒಳ್ಳೇದು ಸರ್. ಒಳ್ಳೆ ಆದಾಯ ಸಿಗುತ್ತೆ. ಬಟ್ ಖರ್ಚು ಜಾಸ್ತಿ ಆಗುತ್ತಾ? ಖರ್ಚು ಅವತ್ತೆಲ್ಲ ಕಡಿಮೆ ಇತ್ತು ಸರ್. ಇವತ್ತು ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಇವತ್ತಿಂದು ಈಗ ಕಬ್ಬು ಬೆಳೀತಾ ಇಲ್ವಲ್ಲ, ಹಂಗಾಗಿ ಎಷ್ಟೆಷ್ಟಿದೆ ಅಂತೇಳಿ ರೇಟಿಂದ ನಾನು ತಿಳ್ಕೊಳಕ್ಕೆ ಹೋಗಿಲ್ಲ. ಹಂಗಾಗಿ ನಾವು ಮಾಡೋ ಟೈಮಲ್ಲೆಲ್ಲ ಚೆನ್ನಾಗಿತ್ತು ಸರ್. ಗಾಣನೇ ಉತ್ತಮವಾಗಿತ್ತು. ಎಲ್ಲೆಲ್ಲಿ ಮಾರಾಟ ಮಾಡಕ್ಕೆ ಹೋಗ್ತಿದ್ರಿ? ಹಾಸನಿಗೆ ಬಂದಿದ್ದೀನಿ ಸರ್. ಚನ್ನರಾಯಪಟ್ಟಣ, ಗಣಸಿ ಸಂತೆ, 3 ಚನ್ನರಾಯಪಟ್ಟಣ, ಗಣಸಿ ಸಂತೆ ಜಾಸ್ತಿ, ಯಥೇಚ್ಛವಾಗಿ 2 ಕಡೆ. ಹಾಸನ ಒಂದೇ ಒಂದು ದಿವಸ ಬಂದಿದ್ದೀನಿ ಹಾಸನಿಗೆ. ಒಂದೊಂದು ಸಂತೆಗೆ ಎಷ್ಟು ಚೀಲ ತಗೊಂಡು? 30 ಚೀಲ, 20 ಚೀಲ, 25 ಚೀಲ. ಅವರು ಹೆಂಗೆ ಗಾಣ ಮಾಡಿ ತೆಗಿತಾರೆ, ಬೆಲ್ಲ ತೆಗಿತಾರೆ, ಚೀಲಗಳು ತೆಗಿತಾರೆ, ಅದ್ರ ಮೇಲೆ ಡಿಪೆಂಡ್ ಆಗೋದು ಸರ್. ಅವರು ಒಂದು ದಿನಕ್ಕೆ 2 ಗಾಣ ಹೊಡೆದ್ರೆ 3 ಚೀಲ ಬೆಲ್ಲ ಬರುತ್ತೆ ಸರ್. ಒಂದು ಗಾಣಕ್ಕೆ 1.5 ಚೀಲ. ಒಂದ್ಸರಿ ಕಬ್ಬಿನ ಅರ್ದ್ಬಿಟ್ಟು ತೆಗೆದ್ರೆ ಕಾಯಿಸಿದ್ರೆ 1.5 ಚೀಲ ಬರೋದು ಸರ್. 2 ಗಾಣ ಮಾಡೋರು, 3 ಗಾಣ ಮಾಡಿದ್ರೆ 3.5 ಚೀಲ ಬರೋದು. ಆ ಥರ ಆಗೋದು ಸರ್. ಅದ್ರ ಮೇಲೆ ಡಿಪೆಂಡ್ ಹಾಕೊಂಡು ಸಂತಿಗೆಲ್ಲ ತಗೊಂಡೋಗಿವಿ ಸರ್. ಒಟ್ಟಿಗೆ ಒಂದು 150 ಚೀಲ ಬೆಲ್ಲ ಆಯ್ತು ಸರ್. ಗಾಣ ಶುರು ಮಾಡಿದ್ರೆ ಎಷ್ಟು ದಿವಸ ಆಯ್ತು ಕೆಲಸ? 1 ತಿಂಗಳು ಮಾಡಿದ್ದೀನಿ ಸರ್. 1 ತಿಂಗಳು ಕಂಟಿನ್ಯೂಸ್, 1 ತಿಂಗಳು ಕಂಟಿನ್ಯೂಸ್ ಮಾಡಿದ್ವಿ. ಅಲ್ಲಿ ಗಾಣನೂ ನೋಡ್ಬೇಕು, ವ್ಯಾಪಾರನೂ ಮಾಡ್ಬೇಕು. ಬೆಲ್ಲ ಜಾಸ್ತಿ ದಿವಸ ಇಡಕ್ ಹಾಕಲ್ಲ ಅಲ್ವಾ? ಇಡ್ಬೋದಾಯ್ತು ಸರ್. ಶೆಡ್ ಮಾಡಿದ್ದೆ, ಮನೇಲಿ ಬಿದಿರಿತ್ತು, ಬಿದಿರೆಲ್ಲ ಕಡ್ದು ಗಾಣದ ಗುಡ್ಲ ಹಾಕಿ ಉದ್ದಕ್ಕೆ ಎಳೆದು ಎಲ್ಲ ಮಾಡಿ ನೀರು ಬೀಳ್ದಂಗೆಲ್ಲ ಸ್ವಾಗೆ ಬಿಟ್ಟು ಎಲ್ಲ ವ್ಯವಸ್ಥಿತ ಮಾಡಿಕೊಂಡಿದ್ದೆ ಸರ್. ಒಳಗಡೆ ಎಷ್ಟೇ ಮಳೆ ಬಂದ್ರೂ ಕೂಡ ನೆನಿಬಾರ್ದು ಆ ರೀತಿ ಗುಡ್ಲ ಹಾಕೊಂಡು ಅವರೇ ಬಂದು, ಗಾಣದವರೇ ಬಂದು ಹಿಂಗೆ ಮಾಡ್ಬೇಕು ಅಂತೇಳಿ ಎಲ್ಲ ಕಟ್ಕೊಂಡು ಎಲ್ಲ ಮುಂದೆ ನಿಂತ್ಕೊಂಡು ಮಾಡ್ಕೊಂಡು ಒಳಗಡೆ ಎಲ್ಲ ಸ್ಟಾಕ್ ಮಾಡ್ಕೊಂಡು ಇಟ್ಕೊಂಡಿವಿ ಸರ್ ಎಲ್ಲ. ಈ ತರಕಾರಿ ಬೆಳೆಯೋದ್ರಿಂದ ಏನೇನು ಉಪಯೋಗ ಅಂತೀರಿ? ತರಕಾರಿ ಬೆಳೆಯೋದ್ರಿಂದ ಉಪಯೋಗ ಅಂದರೆ ಅವತ್ತಿನ ಪೀರಿಯಡಲ್ಲೆಲ್ಲ ಸರ್ ಇವತ್ತಿನಷ್ಟು ಇದಿರಲಿಲ್ಲ ಸರ್. ಕೆಮಿಕಲ್ ಗೊಬ್ಬರ ಇರಲಿಲ್ಲ ಅವತ್ತಿನ ಪೀರಿಯಡಲ್ಲಿ. ಅವತ್ತೆಲ್ಲ ಒಂದು ಬೆಳೆ ಮಾಡ್ತು ಅಂದರೆ ಒಂದು 2 ಸಾರಿ ಸ್ಪ್ರೇ ಕೊಟ್ಟರೆ ಮುಗಿದೋಗಿತ್ತು ಸರ್. ನಾನು ಒಂದು ಮೆಣಸಿನ ಗಿಡ ಹಾಕಿದ್ರೆ ಇಡೀ ಮೆಣಸಿನ ಗಿಡ ಮುಗಿಯೋ ತಕ್ಕಲು ಕೂಡ ಒಂದು 2 ಸಾರಿ ಸ್ಪ್ರೇ ಕೊಟ್ಟರೆ, 1 ಸಾರಿ ಇಲ್ಲ 2 ಸಾರಿ ಗೊಬ್ಬರ ಕೊಟ್ಟರೆ ಮುಗೀತು. ಫರ್ಟಿಲೈಸರ್ ಗೊಬ್ಬರ ಕೊಟ್ಟರೆ ಸದಾ ಕೊಡೋಕೆ ಹೋಗ್ತಿರಲಿಲ್ಲ. ಬೆಳೆ ನೀಟಾಗಿ ಬರೋದು ಸರ್. ಇವತ್ತು ಹಂಗೆ ಬೆಳೆಯೋಕ್ಕಾಗಲ್ಲ. ವಾರಕ್ಕೊಂದು ದಿವಸ ಸ್ಪ್ರೇ ಕೊಡಲೇಬೇಕು. ವಾರಕ್ಕೊಂದ್ಸರಿ ಗೊಬ್ಬರ ಕೊಡ್ತಾ ಹೋಗ್ಬೇಕು, ಇಲ್ಲಾಂದರೆ ಬೆಳೆ ಬರೋದೇ ಇಲ್ಲ ಸರ್. ಮಣ್ಣಲ್ಲಿ ದನಕರುಗಳದ್ದು ಅಭಾವ ಇರೋದ್ರಿಂದ
ಕೊಟ್ಟಿಗೆ ಗೊಬ್ಬರ ಇಲ್ದಂಗೆ ಆಗಿದೆ. ಹ್ಮ್ ಹಂಗಾಗಿ ಬೆಳೆಗಳು ನಿಲ್ತಾ ಇಲ್ಲ ಸರ್, ಏನೇ ಮಾಡಿದ್ರು ನಿಲ್ತಾ ಇಲ್ಲ ಬೆಳೆಗಳು. ಯಾಕೆ ಕಡಿಮೆ ಆಯ್ತು ಅಂತೀರಿ ದನಕರುಗಳನ್ನೆಲ್ಲ ಸಾಕಾಣಿಕೆ ಮಾಡೋಂಥದ್ದು ಇಂಥದ್ದೆಲ್ಲವ? ಎಲ್ಲರೂ ಜಾಸ್ತಿ ಮೊರೆ ಹೋಗಿರೋದು ಸರ್ ಹೈನುಗಾರಿಕೆ ಅಭಿವೃದ್ಧಿಗೆ ಹೋಗ್ಬಿಟ್ಟಾರೆ ಸರ್. ಹಾಲು ಮೇಯ್ನು ಎಲ್ಲ ಏನ್ ಮಾಡಿರೋದು ಪ್ರಾಜೆಕ್ಟ್ ಹಾಲಿನಿಂದ ಬಿದ್ದವ್ರೆ ಸರ್. ಬಿದ್ದವ್ರೆ, ದುಡ್ಡು ಸಿಗ್ತಾ ಇದೆ, ದುಡ್ಡು ಸಿಗ್ತಾ ಇದೆ, ವಾರಕ್ಕೊಂದು ಪೇಮೆಂಟ್ ಬಿಲ್ ಆಗುತ್ತೆ, ಹಾಲು ಹಾಕ್ತಾರೆ, ಬಿಲ್ ತಗೋತಾರೆ, ಎಷ್ಟು ಬೇಕಷ್ಟು ವ್ಯವಸಾಯ ಮಾಡ್ಕೊತಾರೆ, ಅಷ್ಟಕ್ಕೆ ಸೀಮಿತವಾಗಿ ಇದ್ದಾರೆ ಸರ್. ನಾನು ಎಚ್ಚೆತ್ತು ಬೆಳಿಬೇಕು, ನಾನು ಹಿಂಗೆ ನಾನು ಇಷ್ಟು ಬೆಳಿಬೇಕು, ಎಲ್ಲರಿಗೂ ಮುಂದಿರ್ಬೇಕು ಅಂತೇಳಿ ಯಾರ ತಲೆ ಒಳಗೂ ಇಲ್ಲ ಸರ್. ನಾವು ಕೃಷಿ ಮಾಡ್ಬೇಕಾದ್ರೆ ಸರ್ ರಾಗಿ ಬೆಳೀತಾ ಇದ್ರೆ ಅವ್ರು ನಮ್ಮ ಪಕ್ಕದಲ್ಲಿ ನಮ್ಮ ಮಾವರು ಇಷ್ಟು ಗಾಡಿ ಬೆಳೆದ್ರೆ ನಾವು ಅವ್ರ ಸಮಕ್ಕೆ ಹೋಗ್ಬೇಕು ಅನ್ನೋ ಮಟ್ಟಕ್ಕೆ ನಾವು ದನಕರು ಸಾಕೊಂಡಿದ್ವಲ್ಲ ಸರ್. ಗೊಬ್ಬರ ಹೊಡ್ಕೊಂಡು ನಾವು ಬೆಳೆಯೋಕ್ಕೆ ಟ್ರೈ ಮಾಡಿದ್ವು. ಇವತ್ತಿನ ಸನ್ನಿವೇಶದಲ್ಲಿ ಅದು ಇಲ್ವೇ ಇಲ್ಲ ಸರ್, ಯಾರು ಮಾಡ್ತಾ ಇಲ್ಲ ಅದನ್ನು. ಆ ಆಟಕ್ಕೆ ಯಾರೂ ಹೋಗ್ತಾ ಇಲ್ಲ. ಅವರು ಒಂದು ಮೇಯ್ನ್ ಏನಿದೆ ಇವತ್ತು ಎಲ್ಲರಿಗೂ ಹಳ್ಳಿ ಒಳಗೆ ಅಂದರೆ ಹಸುಗಳು ಇಟ್ಕೊಳ್ಳೋದು, ಹಸುಗಳಲ್ಲಿ ಹಾಲು ಹಾಕೋದು. ಈಗೆಲ್ಲ ಸ್ವಲ್ಪ ಸಿಂಪಲ್ಲಿ ಬಂದಾರೆ ಎಲ್ಲರೂ. ಸೈಲೇಜ್ ಮೇವು ಅಂತ ಮಾಡ್ಕೊಂಡಾರೆ, ಎಲ್ಲ ಸ್ಟಾಕ್ ಮಾಡ್ಕೊತಾರೆ. ಸೈಲೇಜ್ ಮೇವು ಸುರಿಯೋದು, ಹಾಲು ಕರಿಯೋದು. ಒಳ್ಳೆ ಸೈಲೇಜ್ ಮೇವಿಗೆಲ್ಲ ಹಾಲು ಬರುತ್ತೆ ಸರ್. ಅದ್ರ ಜೊತೆಗೆ ತಿಂಡಿ ಕೊಡ್ತಾರೆ, ಬೂಸ, ಅಳಜೋಳದ್ದು ಹಸಿಟ್ಟು ಬರುತ್ತೆ ಅಳಜೋಳದ. ಇನ್ನು ಡೈರಿಯಿಂದ ಫುಡ್ ಕೊಡ್ತಾರೆ, ಬ್ಯಾಗ್ ಬರುತ್ತೆ. ಜೊತೆಗೆ ಮನೆಯಲ್ಲಿ ಏನಾದ್ರು ಇದ್ರೆ ರಾಗಿ ಎಲ್ಲ ಇದ್ದರೆ ಅದನ್ನು ಮಿಕ್ಸ್ ಮಾಡ್ಕೊಂಡು ಅದನ್ನೆಲ್ಲ ಹಾಕ್ಕೊಂಡು ಸೈಲೇಜ್ ಮೇವು ಹಾಕ್ಕೊಂಡು ಒಳ್ಳೆ ಹಾಲು ಕರೀತಾರೆ ಸರ್. ಒಂದೊಂದು ಹಸುಗಳಲ್ಲಿ ಕಡಿಮೆ ಅಂದರು, ಕನಿಷ್ಠ ಅಂದರೂ ಕಡಿಮೆ ಅಂದ್ರೆ 10 ಲೀಟ್ರ್ ಕೂಡ ಹಸುಗಳು ಕಡಿಮೆ ಯಾರೂ ಇಟ್ಕೊಂಡಿಲ್ಲ ಸರ್, ಇಟ್ಕೊಂಡಿಲ್ಲ. ಹೈನುಗಾರಿಕೆ ಮಾಡ್ತಾ ಇದೀವಿ ಅಂದಾಗ ಕಡಿಮೆ ಸಹ ಇಟ್ಕೊಂಡ್ರು 5 ಲೀಟ್ರ್ ಕೊಡೋ ಹಸನು ಅಷ್ಟೇ ಮೇವು ತಿನ್ನುತ್ತೆ, 10 ಲೀಟ್ರ್ ಕೊಡೋದು ಅಷ್ಟೇ ತಿನ್ನುತ್ತೆ. ಒಳ್ಳೆ ಹಸುಗಳು ಇಟ್ಕೋಬೇಕು ಅನ್ನೋ ಮೈಂಡ್ ಎಲ್ಲ ಬಂದಿದ್ದಾರೆ. ಹಂಗಾಗಿ ಹೈನುಗಾರಿಕೆಯಲ್ಲಿ ಎಲ್ಲ ಆ ಕಡೆ ಬಿದ್ದ ಇದಾಗಿದ್ದಾರೆ ಸರ್. ಹಾಗಾಗಿ ಇವತ್ತು ಹೈನುಗಾರಿಕೆ ಕೃಷಿಕರದ್ದು ಒಂಚೂರು ಕೈ ಹಿಡಿದಿದೆ. ಅಲ್ವಾ? ಹಂಗಾಗಿ ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದಾರೆ. ಅದನ್ನ ತಪ್ಪೇನಲ್ಲ, ಹೌದು ಸರ್. ಎಲ್ಲರೂ ಮಾಡೋದು ಹಂಗೆ ಅಲ್ವಾ? ಮೊಟ್ಟೆ ತುಂಬಸಕ್ಕೆ ಏನ್ ಬೇಕೋ ಅದು ಎಲ್ಲಿ ಸಿಗುತ್ತೋ ಅಲ್ಲಿ ನಾವು ಇರೋ ಅಂಥದ್ದು, ಯಾವ ಕೆಲಸ ನಮಗೆ ಸಿದ್ಸುತ್ತೋ ಅದನ್ನ ಮಾಡೋ ಅಂಥದ್ದು ಸೂಕ್ತವಾದದ್ದು. ದನಕರುಗಳು ಸಾಕೊಂಡಿದ್ದೀರಾ ಈಗ? ಇದಾವೆ ಸರ್, ಈಗ ಜಾಸ್ತಿ ಇಲ್ಲ. ಒಂದು ಎಮ್ಮೆ ಕರ ಇದೆ, ಒಂದು ಸಿಂಧು ಕರ ಇದೆ. ಈಗ ಒಂದು ಹಸು ತಗೋಬೇಕು ಅಂದ್ಕೊಂಡಿದ್ದೀನಿ. ಈಗ ಜೊತೆಗೆ ನಾನು ಹೈನುಗಾರಿಕೆಗಿನಲ್ಲೂ ನಾನೀಗ ಬೇಲಿ ಮಾಡಿಬಿಟ್ಟು ತೋಟದೊಳಗಡೆ ಒಂದು 20 ಕುಂಟೆಗೆ ತಂತಿ ಬೇಲಿ ಮಾಡ್ಕೊಂಡ್ಬಿಟ್ಟು ಮೆಸ್ ಬೇಲಿ ಮಾಡ್ಕೊಂಡು ಒಂದು ನಾಟಿ ಕೋಳಿ ಬೆಳಿಬೇಕು ಅನ್ನೋ ಒಂದು ತಲವಳಿಗೆ ತಗೊಂಡೀಗ ಮಾಡ್ಬೇಕು ಅಂತ ಹೊರಟಿದ್ದೀನಿ. 1,000 ಕೋಳಿ ನಾಟಿ ಕೋಳಿ ಮಾಡೋಣ ಅಂತ ಸದ್ಯಕ್ಕೆ. 1,000 ಮಾಡ್ಕೊಂಡ್ರೆ ಬೆಳ್ಕೊಂತಾ ಹೋದ್ರೆ ಕೋಳಿನ ಮಾರಾಟ ಮಾಡಬಾರ್ದು ಅನ್ನೋ ಒಂದು ಮೈಂಡಲ್ಲಿದ್ದೀನಿ ಸರ್. ಬೆಳವಣಿಗೆ ಆದ್ಮೇಲೆ ಮೊಟ್ಟೆನ ಉತ್ಪಾದನೆ ಮಾಡಬೇಕು, ಬಂದಂಥ ಮೊಟ್ಟೆನ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಮಾರ್ಕೆಟಿಗೆ ಕೊಡಬೇಕು. ಆ ಥರ ಮಾಡ್ಕೊಂಡು ಹೈನುಗಾರಿಕೆಯಲ್ಲಿ ಏನು ನಾನು ನಿಮಗೆ ಹೇಳಿದೆ, ಹೈನುಗಾರಿಕೆಯಲ್ಲಿ ಎಲ್ಲ ಬಂದರೆ ಅಂತ ಅದನ್ನ ಸ್ವಲ್ಪ ಶ್ರಮ ಬೇಕು ಇದೆ. ಬೆಳಗ್ಗೆ 1 ಗಂಟೆ ಸಂಜೆ 1 ಗಂಟೆ ಕೆಲಸ ಮಾಡಬೇಕು, ಮೇವು ಹಾಕ್ಬೇಕು, ಸಗಳಿ ಬಾಚಬೇಕು, ಅವೆಲ್ಲ ಮಾಡಬೇಕು. ಇದರಲ್ಲಿ ಹಂಗಿಲ್ಲ, ಈಸಿಯಾಗಿ ಬರುತ್ತೆ. ಬಂಡವಾಳ ಹಾಕೋಗಿ ಒಂಚೂರು ಹಾಕ್ಕೊಂಡ್ರೆ ಆನಂತರ ಒಂದು 6 ತಿಂಗಳು ಕಳೆದ್ರೆ ಮೊಟ್ಟೆ ಇಡ್ತಾ ಹೋದಂಗೆಲ್ಲ ಈಸಿಯಾಗಿ ನನಗೆ ದುಡ್ಡು ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಒಂದು ಮೊಟ್ಟೆ 10 ರಿಂದ 12 ರೂಪಾಯಲ್ಲಿ ಓಡುತ್ತೆ ಅಂತೇಳಿ ನಮ್ಮ ಪಕ್ಕದಲ್ಲಿ ಒಬ್ರು ನಾಟಿ ಕೋಳಿ ಸಾಕ್ಯಾರ ಸರ್, ಒಂದು 500. ಅವರು 12 ರೂಪಾಯಿ ರೇಟಲ್ಲಿ ಏನೋ ಕೊಡ್ತಾ ಇರಂದೆ. ಅವ್ರು ಹಂಗೆ ಅಂದರು, ಮಾಡೋದಾದ್ರೆ ಮಾಡಿ ನಾನು ಒಂದು ಅಡ್ರೆಸ್ ಕೊಡ್ತೀನಿ, ಅವ್ರು ತಂದು ಇಲ್ಲೇ ಮರಿಗಳಿಲ್ಲೇ ಇಳಿಸ್ಕೊಟ್ಟು ಹೋಗ್ತಾರೆ. ಬೇಲಿ ಮಾಡ್ಕೊಬಿಡಿ, ಹೊರಗಡೆಗೆ ಹೋಗಿ ನಾಯಿ ಕೀರುಗಳು ಇವೆಲ್ಲ ಬರ್ತವೆ, ಅವೆಲ್ಲ ಬರ್ದಂಗೆ ಬೇಲಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ಕೋಳಿಗಳು ಅಲ್ಲೆಲ್ಲ ತೋಟದೊಳಗೆ ಮೇದ ನಂತರ ಬರೋಕ್ಕೆ ಒಂದು ಶೆಡ್ ಮಾಡ್ದಂಗೆ ಮಾಡಿಬಿಡಿ, ಒಳಗಡೆಗೆ ಮಾಡ್ಕೊಂಡ್ರೆ ಆರಾಮಿರುತ್ತೆ, ಮಾಡ್ಬೋದು ಅಂತ ಅಂದರು. ಹಂಗಾಗಿ ನಾನೀಗ ಕೋಳಿ ಸಾಕಾಣಿಕೆ ಕಡೆಗೆ ಹೋಗ್ಬೇಕು ಅಂದ್ಕೊಂಡು ಇದ್ರ ಜೊತೆಗೆ ಹಸುಗಳ ಜೊತೆಗೆ ಒಂದು 5 ಎಳಗಿ ಮರಿ ಕುರಿಗಳು, ಒಂದು ನಾಟಿ ವಾತುಗಳು, ಒಂದು 5 ಬೇಲಿ ಇರೋದ್ರಿಂದ ಒಳಗಡೆ ಬಿಟ್ರೆ ಮೇಯ್ಕತ್ತವೆ, ಎಲ್ಲಿ ಹೋಗಿ ಓಪನ್ ಬಿಡೋಕ್ಕಾಗಲ್ಲ ಸರ್. ಓಪನ್ ಬಿಟ್ರೆ ನಾಯಿಗಳು ಅಟ್ಯಾಕ್ ಮಾಡ್ತವೆ. ಈಗ ರೀಸೆಂಟ್ ನಾನಲ್ಲಿ ವಾಸ ಇದ್ದೀನಲ್ಲ, ಅಲ್ಲಿ 1-2 ತಗರಸ್ ಹಾಕಿದ್ದೆ, 2 ನಾಯಿ ಹೊಡೆದಾಕ್ಬಿಟ್ಟು ಮನೆ ಮುಂದೆ ಇದ್ದಂಗೆ ಹೊಡೆದಾಯ್ತು. ಸತ್ತ ದನಗಳನ್ನಲ್ಲಿ ರೋಡ್ ಸೈಡಿಗೆ ತಂದು ಹಾಕೋತಾರೆ ಸರ್. ಅಲ್ಲಿ ಸೇತುವೆ ಇದೆ, ಒಂದು ಬ್ರಿಡ್ಜ್ ಇದೆ, ಅಲ್ಲಿ ತಂದು ಎಸ್ತೋಗ್ಬಿಡ್ತಾರೆ ಜನಗಳು. ಅದನ್ನು ತಿಂದು ರೂಢಿಯಾಗಿ ಬಂದು ಅಲ್ಲೆಲ್ಲ ಅಡ್ಡಾಡ್ತಾವಲ್ಲ, ಬಂದು ತಗರುಗಳನ್ನ ಅಟ್ಯಾಕ್ ಮಾಡಿ ಹೊಡೆದ್ಬಿಟ್ಟು ಸರ್. ಒಂದು 25 kg ಬರೋಂಥ ತಗರುಗಳನ್ನ ತಿಂದು ಹಾಕ್ಬಿಟ್ಟು ರಕ್ತ ಕುಡಿದು ಎಷ್ಟು ಬೇಕಷ್ಟು ತಿಂದು ಉಳಿದು ಬಿಟ್ಟು ಹೋಗಿದ್ವಿ. ಆಮೇಲೆ ತೆಗೆದು ನಾನು ಗುಂಡಿ ತೆಗೆದ್ಬಿಟ್ಟು ಊತ ಹಾಕ್ಬಿಟ್ಟೆ ಅದನ್ನೆಲ್ಲ. ಬಾರಿ ಹೊಟ್ಟೋರಿ ಅಂತ ಒಂದು ಇದು, ಕಷ್ಟಪಟ್ಟು ಸಾಕಿರ್ತೀವಿ, ಅದರಿಂದ ಪ್ರಯೋಜನ ಆಗಲಿಲ್ಲ ಅಂತ ಅಂದ್ರೆ ಬಾರಿ ನೋವಾಗುತ್ತೆ. ತೋಟ ಎಷ್ಟಿದೆ ತೆಂಗು ಸರ್? ಒಂದು 50 ಗಿಡ ಇದೆ. 50 ಗಿಡ ಇದೆ. ಏನು ತೆಂಗಿನಕಾಯಿ ಮಾರ್ತೀರಾ, ಎಳ್ನೀರು ಮಾರ್ತೀರಾ, ಕೊಬ್ಬರಿ ಮಾಡ್ತೀರಾ? ಎಳ್ನೀರೇನು ಕೊಡಲ್ಲ, ಕೊಬ್ಬರಿ ಮತ್ತೆ ಕಾಯಿ ಸಂದರ್ಭ ನೋಡ್ತೀನಿ, ನೋಡ್ಕೊಂಡು
ಕಾಯಿನಾರು ಕೊಡ್ತೀನಿ. ರೇಟ್ ಇದ್ದಾಗೆಲ್ಲ ಕಾಯಿ ಮಾರಿದ್ದೀನಿ ಸರ್. 75-77 ರೂಪಾಯಿವರೆಗೂ ಕಾಯಿ ಸಿಕ್ಕಿದೆ ಸರ್ ಕೆಜಿಗೆ, 1 ಕೆಜಿಗೆ. ಆ ಟೈಮಲ್ಲಿ ಕಾಯಿನೇ ಕೊಟ್ಟಿದ್ದೀನಿ. ಈಗ ಕಾಯಿ ರೇಟ್ ಡೌನ್ ಇದೆ, ಕೊಬ್ಬರಿಗೆ ಹಾಕಿದ್ದೀನಿ, ಕೊಬ್ಬರಿಗೆ ಇಟ್ಟಿದ್ದೀನಿ ಸರ್. ಕೊಬ್ಬರಿ ಎಲ್ಲಿ ಮಾರಾಟ ಮಾಡ್ತೀರಿ? ತಿಪ್ಟೂರು ಸರ್ ಮಾರ್ಕೆಟು, ಕೊಬ್ಬರಿ ಮಾರ್ಕೆಟು ತಿಪ್ಟೂರಿಗೆ ತಗೊಂಡು ಹೋಗ್ತೀವಿ. ಈಗ ಒಳ್ಳೆ ಕೊಬ್ಬರಿ ಮಾಡಬೇಕು ಅಂತ ಅಂದ್ರೆ ಹೆಂಗೆ ಮಾಡೋದು ಮಂಜೇಗೌಡ್ರೆ? ಸರ್ ಒಳ್ಳೆ ಕೊಬ್ಬರಿ ಅಂದರೆ ಈಗೆಲ್ಲ ಎಲ್ಲ ರೈತರುಗಳು ಏನು ಮಾಡ್ತಾರೆ ಅಂದರೆ ನೆಲಕ್ಕೆ ಒಂದು ಶೆಡ್ ಮಾಡ್ತಾರೆ, ಕಲ್ಲು ಇಡ್ತಾರೆ, ಕಲ್ಲು ಮೇಲೆ ಮರಗಳು ಹಾಸ್ಬಿಟ್ಟು ಅದ್ರ ಮೇಲೆ ತುಂಬ್ತಾರೆ, ಸುತ್ತ ದೆಬ್ಬೆ ಕಟ್ಕೊಂಡು, ಇಲ್ಲ ಇದು ಕಬ್ಬಿಣದಲ್ಲಿ ತಂತಿಗಳು ಬಂದವೆ ಸರ್, ಅದನ್ನ ಒಂಥರ ರೌಂಡ್ ಮಾಡಿಬಿಟ್ಟು ಅದರೊಳಗೆ ತುಂಬ್ತಾರೆ. ಮೇಗಡಿಕೆ ಒಂದು ಟಾರ್ಪಲೋ ಇಲ್ಲ ತಗಡನೋ ಮುಚ್ಚುತ್ತಾರೆ. ಮಳೆ ಹೊಡೆಯುತ್ತೆ, ಮಳೆ ಹೊಡೆದು ಮಳೆ ನೀರಲ್ಲಿ ನೆಂದ್ರೆ ಸರ್ ಕೊಬ್ಬರಿ ಅಷ್ಟು ಚೆನ್ನಾಗಿ ಬರಲ್ಲ, ಸುಕ್ಕು ಬರುತ್ತೆ. ನಾವು ಮನೇಲಿ ಕೊಬ್ಬರಿನ ಕೆಡದಂಥ ಕಾಯಿನ ಕೊಬ್ಬರಿ ಅಟ್ಟಿಗೆ ಹಾಕಿ ಕೊಬ್ಬರಿ ಮಾಡಿದ್ರೆ ಸರ್ ತುಂಬ ಚೆನ್ನಾಗಿ ಬರುತ್ತೆ, ನಯಸ್ಸಾಗಿರುತ್ತೆ, ನೀಟಾಗಿರುತ್ತೆ ಕೊಬ್ಬರಿ, ತಿನ್ನಕ್ಕೆ ರುಚಿಯಾಗಿರುತ್ತೆ ಸರ್. ಆ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮಾರಾಟದಲ್ಲಿ ಮಾರ್ಕೆಟ್ನವರು ಕೊಬ್ಬರಿನ ನೋಡ್ತಿದ್ದಂಗೆ ಹೇಳ್ತಾರೆ ಸರ್, ಇದು ಅಟ್ಟು ಕೊಬ್ಬರಿ ಅಂತ. ಕೊಬ್ಬರಿನ ಹಿಡ್ಕೊಂಡ ತಕ್ಷಣನೇ ನೋಡ್ತಾರೆ ಇದು ಅಟ್ಟದ ಕೊಬ್ಬರಿ ಅಂತ, ಆ ಥರ ಗೊತ್ತು ಮಾಡ್ತಾರೆ ಸರ್. ಅಟ್ಟಕ್ಕೆ ಹಾಕಿರೋ ಕೊಬ್ಬರಿ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ಕೃಷಿ ಜೀವನ ಏನನ್ಸುತ್ತೆ ನಿಮ್ಗೆ? ಚೆನ್ನಾಗಿರುತ್ತೆ ಸರ್. ಗೌರ್ಮೆಂಟ್ ಅಫಿಷಿಯಲ್ಲು ಓಕೆ, ಅದಕ್ಕೇನಲ್ಲೂ ನಾವು ಮಾಡ್ಕೊತೀನಿ ಅನ್ನೋದಾದ್ರೆ ಕೃಷಿಲಿ ಫ್ರೀಡಮ್ ಆಗಿರುತ್ತೆ ಸರ್. ಫ್ರೀಡಮ್ ಆಗಿರುತ್ತೆ, ಮಾಡ್ಬೋದು, ಆದಾಯನೂ ಇದೆ, ಮಾಡ್ಕೋಬೇಕು. ಅದಕ್ಕೆ ನಾವು ಕೃಷಿಗೆ ಹೊಂದ್ಕೊಂಡಿದ್ದೀವಿ ಅಂದಾಗ ಅದಕ್ಕೆ ಬೇಕಾದಂಥ ನಮಗೆ ಏನೇನು ಬೇಕು, ಯಾವ ಥರ ಆದಾಯ ಬರುತ್ತೆ ಅಂತೇಳಿ ನಮಗೆ ತಲವಳಿಗೆ ಬಂದಾಗ ಅದನ್ನು ಆ ರೀತಿ ನಾವು ರೂಢಿಸ್ಕೊಂಡು ಮಾಡ್ಕೊಂಡು ಹೋದ್ರೆ ಸರ್ಕಾರಿ ನೌಕರಿನಲ್ಲೂ ಇದು ತುಂಬ ಚೆನ್ನಾಗಿರುತ್ತೆ ಸರ್. ಸರ್ಕಾರಿ ನೌಕರಿನಲ್ಲಿ ಬೆಳಿಗ್ಗೆ ಎದ್ದು ಹೋದ್ರೆ ಸಂಜೆವರೆಗೆ ಕೆಲಸ ಮಾಡಬೇಕು, ಬರಬೇಕು. ಇಲ್ಲಿ ಹಂಗಿಲ್ಲ, ಒಂದು 2 ಗಂಟೆ 3 ಗಂಟೆ ಕೆಲಸ ಇರುತ್ತೆ, ಮಾಡಿ ಮುಗಿಸ್ಕೊಂಡ್ರೆ ಉಳಿದಂಥ ಟೈಮಲ್ಲಿ ಫ್ರೀಯಾಗಿ ಎಲ್ಲಿ ಬೇಕಾದ್ರೂ ಅಡ್ಡಾಡ್ಕೊಂಡು ಒಂದು ಫಂಕ್ಷನ್ ಅಲ್ಲಿ ಯಾವುದೇ ಆಗಲಿ, ಒಂದು ನೆಂಟರ ಮನೆಗೆ ಹೋಗೋದಾಗಲಿ, ಎಲ್ಲಿ ಬೇಕಾದ್ರೂ ಅಟೆಂಡ್ ಮಾಡ್ಬೋದು, ಬರ್ಬೋದು ಸರ್. ಇರೋಂಥ ಒಂದು 2-2.5 ಎಕರೆನಲ್ಲೇ ಒಳ್ಳೆ ಬದುಕು ಕಟ್ಕೊಂಡಿದ್ದೀರಿ. ಹೌದು ಸರ್. ಮಕ್ಕಳು ಎಷ್ಟು ಜನ ಇದ್ದಾರೆ? 2 ಮಕ್ಕಳು ಸರ್. 2 ಮಕ್ಕಳು ಏನೇನು ಮಾಡ್ತಾರೆ? 2 ಮಕ್ಕಳು, 2 ಹೆಣ್ಮಕ್ಳು ಸರ್. ದೊಡ್ಡವಳು ನಿಸರ್ಗ ಅಂತ, ಅವಳು ಇಲ್ಲೇ ಹಾಸನಲ್ಲಿ ಶ್ರೀರಂಗ ಕಾಲೇಜಲ್ಲಿ BEd ಮಾಡ್ತಾಳೆ ಸರ್. ಚಿಕ್ಕ ಮಗಳು ಭಾವನಾ ಅಂತ, ಆದಿಚುಂಚನಗಿರಿ ಚಂದ್ರಾಪುರದಲ್ಲಿ BSc ಫೈನಲ್ ಇಯರ್ ಸರ್. ಮಕ್ಕಳು ಮನೆಯವರೆಲ್ಲ ಕೈ ಜೋಡಿಸ್ತಾರೆ ನಿಮಗೆ? ಮಾಡ್ತಾರೆ ಸರ್. ಏನೇನು ಸಹಾಯ ಮಾಡ್ತಾರೆ? ನಾನು ಜಾಸ್ತಿ ಕರೆಯಲ್ಲ, ಓದ್ತಾ ಇರೋದ್ರಿಂದ ಜಾಸ್ತಿ ಕರೆಯಲ್ಲ. ನಾನು ಇಲ್ಲದೆ ಇದ್ದಾಗ ಸಂದರ್ಭದಲ್ಲಿ ದನ ಕರು ಕಟ್ಟೋದು ಮಾಡೋದು ಅವೆಲ್ಲ ಮಾಡ್ತಾರೆ. ಹಿಂಗೆ ಮಾಡ್ಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದಾರೆ. ಹೌದು ಸರ್. ಅಲ್ವಾ? ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಮಂಜೇಗೌಡ್ರೆ? ಸರ್ 97 31 76 98 63. ಇನ್ನೊಂದ್ಸರಿ ಹೇಳಿ. 97 31 76 98 63. ಒಳ್ಳೆಯದು ಮಂಜೇಗೌಡ್ರೆ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿಯಲ್ಲಿನ ಅನುಭವ ಕುರಿತಂತೆ ಅರಸೀಕೆರೆ ತಾಲೂಕು ಚಗಚಗೆರೆಯ ಕೃಷಿಕ CK ಮಂಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.